ಪರೀಕ್ಷೆಗೆ ಸ್ವಾಗತ. ಇವತ್ತು ನಾವು ಜೂನ್ನ ಕೊನೆಯ ಕೆಲವು ದಿನಗಳದು ಹಾಗೂ ಜುಲೈನ ಮೊದಲನೇ ವಾರದ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಕೆಲವು ಟಾಪಿಕ್ಗಳನ್ನ ತಗೊಂಡು ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಬಂದು ಜಗನ್ನಾಥ ರಥಯಾತ್ರ ಇದು ಪುರಿನಲ್ಲಿ ನಡೆಯುವಂಥದ್ದು, ಒಡಿಶಾ ಪುರಿನಲ್ಲಿ ನಡೆಯುವಂತಹ ಒಂದು ರಥಯಾತ್ರೆ. ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಇದು ಆಕ್ಚುಲಿ 12 ಅಥವಾ 16ನೇ ಸೆಂಚುರಿನಲ್ಲಿ ಶುರುವಾದಂತಹ ರಥಯಾತ್ರೆ. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಇದು ಈ ಒಂದು ಟೆಂಪಲ್ ಇಟ್ ಈಸ್ ಡೆಡಿಕೇಟೆಡ್ ಟು ಲಾರ್ಡ್ ಕೃಷ್ಣ. ಜಗನ್ನಾಥ ಅಂತ ಕರಿತೀವಿ, ಲಾರ್ಡ್ ಕೃಷ್ಣ ಮತ್ತೆ ಅವರ ಬ್ರದರು ಬಲರಾಮ ಮತ್ತೆ ಸುಭದ್ರಾ ದೇವಿ ಅವರ ತಂಗಿ. ಸೊ ಇವ್ರಿಗೆ ಸಂಬಂಧಪಟ್ಟಿರುವಂತದ್ದು. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಪ್ರತಿ ವರ್ಷನೂ 3 ಚಾರಿಯಟ್ನ ಎಲ್ಲಿಂದ ಜಗನ್ನಾಥ ಟೆಂಪಲ್ ಇಂದ ಹಿಡಿದು ಗುಂಡಿಚಾ ಅನ್ನೋ ಒಂದು ಟೆಂಪಲ್ ವರ್ಗು ಡ್ರ್ಯಾಗ್ ಮಾಡ್ತಾರೆ. ಇದು ಉತ್ಸವದ ಒಂದು ರೀತಿ. ಈ ಹಿನ್ನೆಲೆಯಲ್ಲಿ ನಾವು ಜಗನ್ನಾಥ ಟೆಂಪಲ್ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಾಗುತ್ತೆ. ಜಗನ್ನಾಥ ಟೆಂಪಲ್ ಬಂದು ಆಲ್ರೆಡಿ ಹೇಳ್ದಂಗೆ ಪುರಿ ಅಥವಾ ಒಡಿಶಾದಲ್ಲಿ ಲೊಕೇಟ್ ಆಗಿರುವಂತದ್ದು. ಇದನ್ನ ನಾವು ವೈಟ್ ಪಗೋಡ ಅಂತ ಕರಿತೀವಿ, ನೆನ್ಪಿಟ್ಕೊಳ್ಳಿ. ಇದನ್ನ ನಾವು ವೈಟ್ ಪಗೋಡ ಅಂತ ಕರಿತೀವಿ. ಇದೇ ಒಡಿಶಾದಲ್ಲಿ ಇನ್ನೊಂದು ಬ್ಲಾಕ್ ಪಗೋಡ ಇದೆ, ಇದು ಕೊನಾರ್ಕ್ ಟೆಂಪಲ್. ಎರಡೂ ಇಂಪಾರ್ಟೆಂಟ್ ಎಕ್ಸಾಮ್ ದೃಷ್ಟಿನಲ್ಲಿ. ಸೊ ನೆನ್ಪಿಟ್ಕೊಳ್ಳಿ, ಈ ಒಂದು ಪುರಿ ಜಗನ್ನಾಥ ಟೆಂಪಲ್ ನ ಅನಂತವರ್ಮನ್ ಚೋಡಗಂಗಾ ದೇವ ಎಂಬ ವ್ಯಕ್ತಿ ಕನ್ಸ್ಟ್ರಕ್ಟ್ ಮಾಡಿರೋಂಥ ಒಬ್ಬ ರಾಜ. ಸೊ ಇವನು ಈಸ್ಟರ್ನ್ ಗಂಗಾ ಡೈನೆಸ್ಟಿಗೆ ಸೇರಿದಂತ ವ್ಯಕ್ತಿ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಈ ಟೆಂಪಲ್ ಯಾವ ಒಂದು ಶೈಲಿನಲ್ಲಿ ಬಿಲ್ಡ್ ಆಗಿದೆ ಅಂತಂದ್ರೆ, ಕಳಿಂಗ ಆರ್ಕಿಟೆಕ್ಚರ್ ಬಿಲ್ಡ್ ಆಗಿದೆ. ಇಲ್ಲಿ ಇನ್ನೊಂದು ನೆನ್ಪಿಟ್ಕೋಬೇಕಾಗಿರೋ ವಿಚಾರ ಏನಂತಂದ್ರೆ, ಇಟ್ ಈಸ್ ಒನ್ ಆಫ್ ದ ಚಾರ್ಧಾಮ್ ಅಂದ್ರೆ 4 ಪ್ರೇಕ್ಷಣೀಯ ಸ್ಥಳಗಳಿದೆ, ಅದರಲ್ಲಿ ಒಂದಾಗಿದೆ. ಇನ್ನು 4 ಯಾವುದು ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಉತ್ತರಕ್ಕೆ ಬಂದು ಬದ್ರಿನಾಥ್, ಈಸ್ಟರ್ನ್ಗೆ ಬಂದು ಪುರಿ, ಈಗ ನಾವು ಡಿಸ್ಕಸ್ ಮಾಡ್ತಾ ಇದೀವಲ್ಲ ಅದೇ, ಮತ್ತೆ ದಕ್ಷಿಣಕ್ಕೆ ಬಂದು ರಾಮೇಶ್ವರಂ. ಅದಲ್ಲದೆ ಪಶ್ಚಿಮಕ್ಕೆ ಬಂದ್ರೆ ವೆಸ್ಟರ್ನ್ ಸೈಡ್ ಅಲ್ಲಿ ಬಂದ್ರೆ ದ್ವಾರಕಾ, ಬದ್ರಿನಾಥ್, ಪುರಿ ಹಾಗೂ ರಾಮೇಶ್ವರಂ. ಸೊ ಇವು 4 ಚಾರ್ಧಾಮ್ ಇದೆ. ಅದರಲ್ಲಿ ಒಂದು ಇಂಪಾರ್ಟೆಂಟ್ ಬಂದು ಪುರಿ ಜಗನ್ನಾಥ್. ಈಗ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ಇಷ್ಟು ತಿಳ್ಕೊಂಡ್ರೆ ಸಾಕಾಗುತ್ತೆ. ವಿಲ್ ಗೋ ಟು ದ ನೆಕ್ಸ್ಟ್ ಟಾಪಿಕ್. ಇಲ್ಲಿ ಏನಾಗಿದೆ ಅಂತಂದ್ರೆ, ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಪೊಟ್ಯಾಟೋ ಸೌತ್ ಏಷ್ಯಾ ರೀಜನಲ್ ಸೆಂಟರ್ನ ಆಗ್ರಾದಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಉತ್ತರ ಪ್ರದೇಶದ ಆಗ್ರಾನಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಸೊ ಹಂಗಾಗಿ ಇದು ಸುದ್ದಿನಲ್ಲಿದೆ. ಇಲ್ಲಿ ನಾವು ಈ ಸೆಂಟರ್ನ ಉದ್ದೇಶ ಮತ್ತೆ ಪೊಟ್ಯಾಟೋ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಾಗುತ್ತೆ. ಏನಕ್ಕೆ ಈ ಸೆಂಟರ್ನ ಎಸ್ಟಾಬ್ಲಿಷ್ ಮಾಡೋರು ಅಂತಂದ್ರೆ, ಫುಡ್ ಮತ್ತೆ ನ್ಯೂಟ್ರಿಷನ್ ಸಪ್ಲೈನ ಇನ್ಕ್ರೀಸ್ ಮಾಡೋದಕ್ಕೆ, ಫಾರ್ಮರ್ಸ್ನ ಇನ್ಕಮ್ನ ಜಾಸ್ತಿ ಮಾಡೋದಕ್ಕೆ, ಮತ್ತೆ ಅಲ್ಲಿ ಕೆಲಸ ಮಾಡೋದಕ್ಕೆ, ಮತ್ತೆ ಯೂತ್ಸ್ಗೆ ಜಾಬ್ ಕ್ರಿಯೇಷನ್ ಮಾಡೋದಕ್ಕೆ, ಮತ್ತೆ ಪೋಸ್ಟ್ ಹಾರ್ವೆಸ್ಟ್ಮೆಂಟ್ ಲಾಸ್, ಇದು ನಮಗೆ ಇಂಡಿಯಾ ದೊಡ್ಡ ಬಿಗ್ ಚಾಲೆಂಜ್ ಆಗಿ ಉಳ್ಕೊಂಡಿದೆ. ಸೊ ಅದನ್ನ ಕಡಿಮೆ ಮಾಡೋದಕ್ಕೋಸ್ಕರ ಈ ಸೆಂಟರ್ ಕೆಲಸ ಮಾಡುತ್ತೆ. ಈ ಹಿನ್ನೆಲೆ ಸ್ವಲ್ಪ ಪೊಟ್ಯಾಟೋ ಪ್ರೊಡಕ್ಷನ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಇಂಡಿಯಾ ಬಂದು ವರ್ಲ್ಡ್ ಸೆಕೆಂಡ್ ಲಾರ್ಜೆಸ್ಟ್ ಕನ್ಸ್ಯೂಮರ್ ಕೂಡ ಹೌದು, ಪ್ರೊಡ್ಯೂಸರ್ ಕೂಡ ಹೌದು. ಪೊಟ್ಯಾಟೋ ಅಂತ ಬಂದಾಗ ವರ್ಲ್ಡ್ ಸೆಕೆಂಡ್ ಲಾರ್ಜೆಸ್ಟ್ ಕನ್ಸ್ಯೂಮರ್ ನಾವೇ, ಪ್ರೊಡ್ಯೂಸರ್ ನಾವೇ ಆಗಿರ್ತೀವಿ. ಫಸ್ಟ್ ಬಂದು ಚೈನಾ ಇದೆ, ಹೌದಲ್ವಾ? ನೆಕ್ಸ್ಟ್ ಇಂಡಿಯಾದಲ್ಲಿ ಅಂತ ಬಂದಾಗ ಅಗೇನ್ ಉತ್ತರ ಪ್ರದೇಶ ಟಾಪ್ ಅಲ್ಲಿ ಇದೆ, ಸೆಕೆಂಡ್ ಬಂದು ವೆಸ್ಟ್ ಬೆಂಗಾಲ್, ಥರ್ಡ್ ಬಂದು ಬಿಹಾರ್ ಇದೆ. ಇದು ಇಂಪಾರ್ಟೆಂಟ್ ಆಗುತ್ತೆ, ಆರ್ಡರ್ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಎಕ್ಸಾಮ್ ದೃಷ್ಟಿನಲ್ಲಿ ಆ ಏರಿಯಾಗಳು ಯಾವ್ದು ಪ್ರೊಡ್ಯೂಸ್ ಮಾಡುತ್ತೆ, ಇಂಡಿಯಾ ಸ್ಟೇಟ್ ಏನು, ಮತ್ತೆ ಈ ಸೆಂಟರ್ ಎಲ್ಲಿ ಎಸ್ಟಾಬ್ಲಿಷ್ ಆಗಿದೆ, ಇದ್ರ ಕೆಲಸ ಏನು, ಇಷ್ಟು ತಿಳ್ಕೊಂಡ್ರೆ ಸಾಕಾಗುತ್ತೆ. ವಿಲ್ ಗೋ ಟು ದ ನೆಕ್ಸ್ಟ್ ಟಾಪಿಕ್. ಈಗ ನಮ್ಮಲ್ಲಿ ಆಲ್ರೆಡಿ ಇರುವಂತಹ ಸ್ಪೈಸ್ ಬೋರ್ಡು, ಕಾಫಿ ಬೋರ್ಡು, ಇದೇ ರೀತಿಯಲ್ಲಿ ಈಗ ಟರ್ಮರಿಕ್ ಬೋರ್ಡ್ ಒಂದು ಎಸ್ಟಾಬ್ಲಿಷ್ ಆಗಿದೆ. ಎಲ್ಲಿ ಎಸ್ಟಾಬ್ಲಿಷ್ ಆಗಿದೆ ಅಂತಂದ್ರೆ, ತೆಲಂಗಾಣದ ನಿಜಾಮಾಬಾದ್ ಅಲ್ಲಿ ಎಸ್ಟಾಬ್ಲಿಷ್ ಆಗಿದೆ. ಟರ್ಮರಿಕ್ ಯಾಕೆ ಇಂಡಿಯಾಗೆ ಸ್ಪೆಷಲ್ ಆಗುತ್ತೆ ಅಂತಂದ್ರೆ, ವಿ ಆರ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್, ಕನ್ಸ್ಯೂಮರ್ ಅಂಡ್ ಎಕ್ಸ್ಪೋರ್ಟರ್ ಆಫ್ ದ ಟರ್ಮರಿಕ್ ಆಗ್ತೀವಿ. ಅರಿಶಿನ ಪುಡಿ ಏನಿದೆಯಾ ಅದನ್ನ ನಾವು ಹೈಯೆಸ್ಟ್ ಪ್ರೊಡ್ಯೂಸರ್ ನಾವಿದ್ದೀವಿ, ಕನ್ಸ್ಯೂಮರ್ ನಾವಿದ್ದೀವಿ, ಎಕ್ಸ್ಪೋರ್ಟರ್ ನಾವೇ. ಪ್ರಪಂಚದ ಸುಮಾರು 62% ಶೇರು ಇಂಡಿಯಾಯಿಂದಾನೇ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಸೊ ಹಾಗಾಗಿ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈ ಟರ್ಮರಿಕ್ ಬೋರ್ಡು ಬೇರೆ ಬೋರ್ಡ್ಗಳ ರೀತಿನೇ, ಸ್ಪೈಸ್ ಕಾಫಿ ಬೋರ್ಡ್ ರೀತಿನೇ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಕೆಳಗಡೆ ಕೆಲಸ ಮಾಡುತ್ತೆ. ಈ ಬೋರ್ಡ್ನ ಉದ್ದೇಶ ಏನಪ್ಪಾ ಅಂತಂದ್ರೆ, ಸುಮಾರು $1 ಮಿಲಿಯನ್ ಅಷ್ಟು ಟರ್ಮರಿಕ್ ಎಕ್ಸ್ಪೋರ್ಟ್ ನ 2023 ಒಳಗಡೆ ಮಾಡಬೇಕು. ಅಷ್ಟೇ ಎಕ್ಸ್ಪೋರ್ಟ್ ನಾವು ಮಾಡಬೇಕು. ಆಮೇಲೆ ಟರ್ಮರಿಕ್ ನ ಗ್ಲೋಬಲ್ ಕ್ವಾಲಿಟಿ ಏನಿದೆ, ಎಕ್ಸ್ಪೋರ್ಟ್ ಹೆಲ್ಪ್ ಆಗಬೇಕು ಅಂತಂದ್ರೆ ಸ್ಟ್ಯಾಂಡರ್ಡ್ ಚೆನ್ನಾಗಿರ್ಬೇಕು. ಗ್ಲೋಬಲ್ ಕ್ವಾಲಿಟಿ ಏನ್ ಡಿಮ್ಯಾಂಡ್ ಮಾಡುತ್ತೆ ಆ ಲೆವೆಲ್ಗೆ ತರಬೇಕು. ಮತ್ತೆ ಇದ್ದು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ನ ಪ್ರಮೋಟ್ ಮಾಡೋದು. ಆಮೇಲೆ ಅದೇ ಆದಂತಹ ಹೆಲ್ತ್ ಬೆನಿಫಿಟ್ಸ್ ಇದೆ ಟರ್ಮರಿಕ್ ಗೆ, ಅದರದೇ ಆದಂತದ್ದು. ಸೊ ಅದನ್ನ ಆ ರೀತಿಯಾಗಿ ಅದನ್ನ ಹೆಂಗ್ ಬೆನಿಫಿಟ್ ತಗೋಬೇಕು, ಇದ್ರ ಬಗ್ಗೆ ಎಲ್ಲ ರಿಸರ್ಚ್ ಮಾಡುತ್ತೆ. ಓಕೆನಾ? ಈಗ ಸ್ಟೇಟ್ ವೈಸ್ ಅಂತ ಬಂದಾಗ ಮಹಾರಾಷ್ಟ್ರ ಟಾಪ್ ಅಲ್ಲಿ ಇದೆ ಟರ್ಮರಿಕ್ ಪ್ರೊಡಕ್ಷನ್ ಅಲ್ಲಿ, ಸೆಕೆಂಡ್ ಬಂದು ತಮಿಳ್ನಾಡು, ಥರ್ಡ್ ಬಂದು ಅಗೇನ್ ತೆಲಂಗಾಣ. ಈ ಆರ್ಡರ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಥರ್ಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಬಂದು ತೆಲಂಗಾಣ ಆಗಿರುತ್ತೆ. ಸೊ ಆರ್ಡರ್ ನೆನ್ಪಿಟ್ಕೊಳ್ಳಿ, ಮಹಾರಾಷ್ಟ್ರ, ತಮಿಳ್ನಾಡು, ಥರ್ಡ್ ಬಂದು ತೆಲಂಗಾಣ. ಸೊ ಈ 3, ಇದ್ರ ಜೊತೆಗೆ ಆಂಧ್ರ ಪ್ರದೇಶ ಸೇರಿ ಸುಮಾರು 63% ಅಷ್ಟು ಪ್ರೊಡಕ್ಷನ್ ಇವೇ ಮಾಡ್ತವೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಇಷ್ಟು ತಿಳ್ಕೊಂಡ್ರೆ ಸಾಕಾಗುತ್ತೆ. ವಿಲ್ ಗೋ ಟು ದ ನೆಕ್ಸ್ಟ್ ಟಾಪಿಕ್. ಎಕ್ಸಾಮ್ ದೃಷ್ಟಿಯಿಂದ ಕೆಲವೊಂದು ಡೇಸ್ ಥೀಮ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಒಂದು ಡೇ ಬಂದು ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಡೇ ಅಂತ ಹೇಳಿ. ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಡೇನ June 29 ಸೆಲೆಬ್ರೇಟ್ ಮಾಡ್ತೀವಿ. ಯಾಕೆ ಅವತ್ತೇ ಸೆಲೆಬ್ರೇಟ್ ಮಾಡ್ತೀವಿ ಅಂತಂದ್ರೆ, ಅವತ್ತು PC ಮೊಹಲ್ನಾಬಿಸ್ ಅವರು ಹುಟ್ಟಿದಂತ ದಿನ ಆಗಿರುತ್ತೆ. ಅವರ ರಿಮೆಂಬರ್ಸ್ ಆಗಿ ಅದನ್ನ ಅವತ್ತು ಸೆಲೆಬ್ರೇಟ್ ಮಾಡ್ತೀವಿ.
ಇವ್ರೇನ್ ಮಾಡ್ತಾರೆ ಅಂತಂದ್ರೆ 1931 ಅಲ್ಲಿ ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಅದಲ್ಲದೆ ನ್ಯಾಷನಲ್ ಸ್ಯಾಂಪಲ್ ಸರ್ವೆ NSS ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ನಾವು 5 year ಪ್ಲಾನ್ ಓದ್ಬೇಕಾದ್ರೆ ನೆನ್ಪು ಮಾಡ್ಕೋಬಹುದು. ಸೆಕೆಂಡ್ 5 year ಪ್ಲಾನ್ ಬಂದು ಅದಕ್ಕೆ ಪ್ಲಾನ್ ಹಾಕೊಟ್ಟಿದ್ದೆ ಇವರು, ಮೊಹಲ್ಲಾಬಿಸ್ ಪ್ಲಾನ್ ಅಂತಾನೆ ಹೇಳ್ತೀವಿ. ಮೇಜರ್ಲಿ ಫೋಕಸ್ ಆನ್ ಇಂಡಸ್ಟ್ರಿಯಲೈಸೇಷನ್, ಹೌದಲ್ವಾ? ಸೊ ಈಗ ಏನಿದೆ ಅಲ್ಲ NSSO ಅಥವಾ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸು, ಮತ್ತೆ ಮೊದಲಿದಂಥದ್ದು ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸು ಮತ್ತೆ CSO ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅಂತ ಎರಡು ಇತ್ತು. ಸೊ ಈಗ ಎರಡನ್ನೂ ಮರ್ಜ್ ಮಾಡಿ 19 ಅಲ್ಲಿ NSO ಅಂತ ಮಾಡಿದ್ದಾರೆ. ಈಗಿರೋದೇ ಒಂದು ಬಾಡಿ. ಇಟ್ ವರ್ಕ್ಸ್ ಅಂಡರ್ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್. ಇದ್ರ ಕಡೆ ಕೆಲಸ ಮಾಡುತ್ತೆ. ಇದೇನೇನು ಮಾಡುತ್ತೆ ಅಂತಂದ್ರೆ ಲಾರ್ಜ್ ಸ್ಕೇಲ್ ಸ್ಯಾಂಪಲ್ಸ್ ನ ಸರ್ವೆ ಮಾಡುತ್ತೆ. ಬೇರೆ ಬೇರೆ ಸ್ಯಾಂಪಲ್ಗಳು, ಇಂಡಸ್ಟ್ರಿ ಸ್ಯಾಂಪಲ್ಗಳಾಗ್ಬೋದು ಅಥವಾ ಬೇರೆ ಬೇರೆ ಹ್ಯೂಮನ್ ಡೇಟಾಗಳಾಗ್ಬೋದು, ಸಾಕಷ್ಟು ಸ್ಯಾಂಪಲ್ಗಳನ್ನ ಸರ್ವೆ ಮಾಡುತ್ತೆ. ಅದರದೇ ಆದಂಥ ಇನ್ಫಾರ್ಮೇಶನ್ ಡಿಸಮಿನೇಟ್ ಮಾಡ್ತಾ ಹೋಗುತ್ತೆ. ಅದಲ್ಲದೆ ಇದೊಂದು ಇಂಪಾರ್ಟೆಂಟ್ ಇಂಡೆಕ್ಸ್ ಕೂಡ ರಿಲೀಸ್ ಮಾಡುತ್ತೆ, ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಂತ ಹೇಳಿ. ನೆನ್ಪಿಟ್ಕೋಬೇಕು, ವೆರಿ ವೆರಿ ಇಂಪಾರ್ಟೆಂಟ್. ಈ ಒಂದು ದಿನದ ಹಿನ್ನೆಲೆಯಲ್ಲಿ ಇಷ್ಟು ತಿಳ್ಕೊಂಡ್ರೆ ಸಾಕಾಗುತ್ತೆ. ಈ ನ್ಯೂಸ್ ಅಲ್ಲಿ ಏನಾಗಿದೆ ಅಂತಂದ್ರೆ, ಡೆಲ್ಲಿನಲ್ಲಿ ಆರ್ಟಿಫಿಷಿಯಲ್ ರೈನ್ ನ ತರಬೇಕು, ಪೊಲ್ಯೂಷನ್ ನ ಕಾಂಬ್ಯಾಟ್ ಮಾಡಬೇಕು ಅಂತ ಮುಂದಾಗಿದ್ದಾರೆ. ಏನಿದು ಆರ್ಟಿಫಿಷಿಯಲ್ ರೈನ್ ಅಂತಂದ್ರೆ, ಈಗ ಮೊದಲು ನಮ್ಗೆ ಗೊತ್ತಿರೋ ಹಾಗೆ ನ್ಯಾಚುರಲ್ ಆಗಿ ಏನಾಗುತ್ತೆ, ನೀರು ಹಾವಿಯಾಗಿ ಮೋಡ ಆಗಿರುತ್ತೆ. ಸ್ವಲ್ಪ ದಿನ ಆದ್ಮೇಲೆ ಕಂಡೆನ್ಸ್ ಆಗುತ್ತೆ. ಕಂಡೆನ್ಸ್ ಆದಾಗ ಅದ್ರ ಭಾರ ಹೆಚ್ಚಾಗಿ ಮಳೆಯಾಗಿ ಬರುತ್ತೆ. ಸೊ ಇಲ್ಲೇನಾಗುತ್ತೆ ಅಂತಂದ್ರೆ, ಅದು ಕಂಡೆನ್ಸ್ ಆಗಬೇಕು ಅಂತಂದ್ರೆ ಅದಕ್ಕೊಂದು ಸ್ಪೇಸ್ ಕೊಡಬೇಕು, ನ್ಯೂಕ್ಲಿಯೈ ಅಂತ ಕರಿತೀವಿ. ಆ ಸ್ಪೇಸ್ ನಾವು ಆರ್ಟಿಫಿಷಿಯಲಿ ಕ್ರಿಯೇಟ್ ಮಾಡ್ತೀವಿ. ಈ ನ್ಯೂಕ್ಲಿಯೈಗಳನ್ನ ಯಾವ್ದನ್ನ ಯೂಸ್ ಮಾಡ್ಕೊಂಡು ಕ್ರಿಯೇಟ್ ಮಾಡ್ತೀವಿ? ಫಾರ್ ಎಕ್ಸಾಂಪಲ್ ಸಿಲ್ವರ್ ಅಯೋಡೈಡು, ಪೊಟ್ಯಾಷಿಯಂ ಅಯೋಡೈಡು, ಡ್ರೈ ಐಸು ಅಥವಾ ಕಾಮನ್ ಸಾಲ್ಟ್, NaCl ಅಂತ ಕರಿತೀವಿ, ಕಾಮನ್ ಸಾಲ್ಟ್. ಇದನ್ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ತೀವಿ ಅಂತಂದ್ರೆ, ಅಲ್ಲೊಂದು ಆರ್ಟಿಫಿಷಿಯಲ್ ಆಗಿ ನ್ಯೂಕ್ಲಿಯೈ ಕ್ರಿಯೇಟ್ ಮಾಡ್ತೀವಿ. ಆ ನ್ಯೂಕ್ಲಿಯೈ ಏನ್ ಮಾಡುತ್ತೆ ಅಂತಂದ್ರೆ, ಸುತ್ತಮುತ್ತ ಇರುವಂತಹ ವಾಟರ್ ವೇಪರ್ಸ್ ನ ಅಟ್ರಾಕ್ಟ್ ಮಾಡಿ ಅದು ಡ್ರಾಪ್ಲೆಟ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ, ಮಳೆಯಾಗಿ ಬರುತ್ತೆ. ಸೊ ಇದು ಕ್ಲೌಡ್ ಸೀಡಿಂಗ್ ನ ಪ್ರಿನ್ಸಿಪಲ್ಸ್. ಸೊ ಇದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದೀನಿ ಅಂತಂದ್ರೆ, ಇದು UPSC ನಲ್ಲಿ ರೀಸೆಂಟ್ ಆಗಿ 2025 ಕ್ವಶನ್ ಕೇಳಿದ್ದಾರೆ. ಹಾಗಾಗಿ ವೆರಿ ವೆರಿ ಇಂಪಾರ್ಟೆಂಟ್. UPSC ನಲ್ಲಿ ಆಲ್ರೆಡಿ ಕೇಳ್ಬಿಟ್ಟಿದ್ದಾರೆ ಅಂತಲ್ಲ, ನೆಕ್ಸ್ಟ್ ಬರುವಂತ ಸ್ಟೇಟ್ ಎಕ್ಸಾಮ್ಸ್ ಗಳಲ್ಲೂ ಕೂಡ ಇದು ರಿಪೀಟ್ ಆಗುತ್ತೆ. ಕ್ಲೌಡ್ ಸೀಡಿಂಗ್ ಪ್ರಿನ್ಸಿಪಲ್ ತಿಳ್ಕೊಳ್ಳಿ, ಏನೇನು ಯೂಸ್ ಮಾಡ್ತಾರೆ ಅಂತ ತಿಳ್ಕೊಳ್ಳಿ, ಎಕ್ಸಾಮ್ಗೆ ಇಷ್ಟು ಸಾಕು. ಇಲ್ಗೊಡ್ತಾ ನೆಕ್ಸ್ಟ್ ಟಾಪಿಕ್. ಇಲ್ಲೇನಾಗಿದೆ ಅಂತಂದ್ರೆ, ಡಿಜಿಟಲ್ ಇಂಡಿಯಾ ಶುರುವಾಗಿ 10 ವರ್ಷ ಆಗಿದೆ. ಸೊ ಹಾಗಾಗಿ ನ್ಯೂಸ್ ಅಲ್ಲಿದೆ, ಡಿಜಿಟಲ್ ಇಂಡಿಯಾ ಶುರುವಾದಾಗ ಅದರದೇ ಆದಂತ ಒಂದು 9 ಗೋಲ್ಸ್ಗಳಿತ್ತು, 9 ಪಿಲ್ಲರ್ಸ್. ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ. ಆಲ್ ಆಫ್ ದಿ ಅಬೌವ್ ಆನ್ಸರ್ಸ್ ಆಗ್ಬೋದು, ಇಲ್ಲದೆ ಇರೋದನ್ನ ಸೇರಿಸಬಹುದು. ಸೊ ಹಾಗಾಗಿ ತಿಳ್ಕೊಬೇಕಾಗತ್ತೆ. ಬ್ರಾಡ್ ಬ್ಯಾಂಡ್ ಹೈವೇಸ್ ತರುವಂತದ್ದು. ಆಮೇಲೆ ಯೂನಿವರ್ಸಲ್ ಆಕ್ಸೆಸ್ ಟು ಫೋನ್. ಈಗ ಫಾರ್ ಎಕ್ಸಾಂಪಲ್ ಜಾಂಪ್ನಿಟಿ ನಡೀತಾ ಇದೆ, ಒನ್ ಆಫ್ ದ ಸಕ್ಸಸ್ಫುಲ್ ಪ್ರೋಗ್ರಾಮ್ ಅದು. ಆಮೇಲೆ ಪಬ್ಲಿಕ್ ಇಂಟರ್ನೆಟ್ ಆಕ್ಸೆಸ್ ಪ್ರೋಗ್ರಾಮ್, ಪಬ್ಲಿಕ್ಗೆ ಇಂಟರ್ನೆಟ್ ಆಕ್ಸೆಸ್ ಕೊಡುವಂಥದ್ದು. ಸಾಕಷ್ಟು ರೀತಿಯಲ್ಲಿ ಅಡ್ವಾನ್ಸ್ ಆಗ್ತಾ ಇದೆ ಇದಂತೂ. ಈ ಗವರ್ನೆನ್ಸ್ ರಿಫಾರ್ಮ್ ತರುವಂಥದ್ದು, ಆಮೇಲೆ ಈ ಕ್ರಾಂತಿ ತರುವಂಥದ್ದು. ಅಂದ್ರೆ ಏನು ಸರ್ವಿಸ್ ಡೆಲಿವರಿ ಮಾಡ್ತೀವಿ ಅದು ಎಲೆಕ್ಟ್ರಾನಿಕ್ಸ್ ಮೂಲಕ ಕೊಡುವಂಥದ್ದು, ಹೌದಲ್ವಾ? ಈಗ RTI ಆಗ್ಬೋದು, ಈ ರೀತಿ ಆಗುವಂಥದ್ದು. ಆಮೇಲೆ ಇನ್ಫಾರ್ಮೇಶನ್ ಫಾರ್ ಆಲ್ ತುಂಬಾ ರೀತಿಯಲ್ಲಿ ನಡೀತಾ ಇದೆ. ಡಿಜಿಟಲ್ ಇನ್ಫಾರ್ಮೇಶನ್ ತುಂಬಾ ರೀತಿಯಲ್ಲಿ ಡಿಸಮಿನೇಟ್ ಆಗ್ತಾ ಇದೆ. ಆಮೇಲೆ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ಸ್ಗಳನ್ನ ಕ್ರಿಯೇಟ್ ಮಾಡುವಂಥದ್ದು. ಅದಾದ್ಮೇಲೆ IT ಜಾಬ್ಗಳನ್ನ ಕ್ರಿಯೇಟ್ ಮಾಡುವಂಥದ್ದು, ಡಿಜಿಟಲ್ ಬೇಸ್ ಇಟ್ಕೊಂಡು. ಅರ್ಲಿ ಹಾರ್ವೆಸ್ಟ್ ಪ್ರೋಗ್ರಾಮ್ಗಳು, ಅಂದ್ರೆ ಏನೊಂದು ನಮ್ಮಲ್ಲಿ ಈಗ ಡೆಮೋಗ್ರಫಿಕ್ ಡಿವಿಡೆಂಟ್ ಇದೆಯಲ್ಲ, ಅದಕ್ಕೆ ಪ್ರಾಪರ್ ಟ್ರೈನಿಂಗ್ ಕೊಟ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ಹಾರ್ವೆಸ್ಟ್ ಮಾಡುವಂಥದ್ದು ಬೆನಿಫಿಟ್ಸ್. ಈ ಒಂದು 9 ಪಿಲ್ಲರ್ಸ್ಗಳು ಡಿಜಿಟಲ್ ಇಂಡಿಯಾದ 9 ಪಿಲ್ಲರ್ಸ್ಗಳಾಗಿರ್ತವೆ. ಸೊ ನೆನ್ಪಿಟ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. 10 ವರ್ಷ ಆಗಿದೆ, ಏನೆಲ್ಲ ಸಾಧನೆ ಮಾಡಿದೆ ಅಂತಂದ್ರೆ ನೀವು ನೋಡ್ಬೋದು. ಇಂಟರ್ನೆಟ್ ಕನೆಕ್ಷನ್ ಸುಮಾರು 100 ಕೋಟಿ ಜನರು, ಅಂದ್ರೆ 96.96 crores 2024 ಯೂಸ್ ಮಾಡ್ತಾ ಇದ್ದಾರೆ. ಇದು PIB ಹೇಳ್ತಿರೋಂಥ ಡೇಟಾ. ಇದನ್ನ ನೇರವಾಗಿ ನೀವು ಮೈನ್ಸ್ ಆನ್ಸರ್ಗಳಲ್ಲಿ ಬಳಸ್ಕೋಬಹುದು. ಡಿಜಿಟಲ್ ಲಾಕರ್ಸ್ಗಳು, ಡಾಕ್ಯುಮೆಂಟ್ಸ್ಗಳನ್ನ ಡಿಜಿಟಲ್ ಲಾಕರ್ಸ್ ಅಲ್ಲಿ ಇಟ್ಟು ಶೇರ್ ಮಾಡ್ತಾ ಇದ್ದಾರೆ ಅಂತ ಸುಮಾರು 50 ಕೋಟಿ ಜನ. ಸೊ ಅದಲ್ಲದೆ ಈಗ ಗ್ರಾಮ ಪಂಚಾಯತಿಗಳನ್ನ ಡಿಜಿಟಲ್ ಮಾಡಬೇಕು ಅಂತ ತಂದಿದ್ದು ಭಾರತ್ ನೆಟ್ ಕನೆಕ್ಷನ್. ಸೊ ಇದನ್ನ ಸುಮಾರು 2 ಲಕ್ಷಕ್ಕಿಂತ ಹೆಚ್ಚಿಗೆ ಗ್ರಾಮ ಪಂಚಾಯತಿಗಳು ಇವತ್ತು ಭಾರತ್ ನೆಟ್ ಕನೆಕ್ಷನ್ ತಗೊಂಡು ಡಿಜಿಟಲ್ ಆಗಿ ಕನ್ವರ್ಟ್ ಆಗ್ತಿದೆ. ಸೊ ಹಾಗಾಗಿ ಇಷ್ಟೆಲ್ಲ ಸಾಧನೆಗಳಾಗ್ತಿದೆ. ಸೊ ಹಿನ್ನೆಲೆಯಲ್ಲಿ ಇದು ಮೇನ್ಸ್ ಅಲ್ಲೂ ಬರ್ಬೋದು, ಪ್ರಿಲಿಮ್ಸ್ ಅಲ್ಲೂ ಬರ್ಬೋದು. ಸೊ ಫೋಕಸ್ ಮಾಡಿ ನೋಡ್ಕೊಳ್ಳಿ ಡಿಜಿಟಲ್ ಇಂಡಿಯಾ ಪ್ರೋಗ್ರಾಮ್ ಬಗ್ಗೆ. ವಿಲ್ ನೆಕ್ಸ್ಟ್ ಟಾಪಿಕ್. ಇಲ್ಲಿ ಏನಾಗಿದೆ ಅಂತಂದ್ರೆ, ಈ ವಾರ ನ್ಯಾಷನಲ್ ಸ್ಪೋರ್ಟ್ಸ್ ಪಾಲಿಸಿಗೆ ಕ್ಯಾಬಿನೆಟ್ ಅಪ್ರೂವ್ ಮಾಡಿದೆ. ನ್ಯಾಷನಲ್ ಸ್ಪೋರ್ಟ್ಸ್ ಪಾಲಿಸಿ ಅಂದ್ರೆ ಸ್ಪೋರ್ಟ್ಸ್ಗೆ ಅಂತಾನೆ ಒಂದು ಪಾಲಿಸೀಸ್ ಅಂದಿರುವಂಥದ್ದು ನ್ಯಾಷನಲ್ ಲೆವೆಲ್ ಅಲ್ಲಿ. ಏನ್ ಇದ್ರ ಉದ್ದೇಶ ಏನಂತಂದ್ರೆ, ಸ್ಟ್ರಾಂಗ್ ಕಂಟೆಂಡರ್ಗಳನ್ನ ಕ್ರಿಯೇಟ್ ಮಾಡುವಂಥದ್ದು. ಯಾವುದಕ್ಕೆ? ಇಂಟರ್ನ್ಯಾಷನಲ್ ಫ್ಲೋರ್ಗಳಲ್ಲಿ ಗೆಲ್ಲುವಂಥದ್ದು. ಫಾರ್ ಎಕ್ಸಾಂಪಲ್ ಒಲಿಂಪಿಕ್ಸ್ ಗೇಮ್ಗಳು ಇಂಥದ್ರಲ್ಲಿ ಕಾಂಪೀಟ್ ಮಾಡೋದಕ್ಕೆ ತಯಾರಿ ಮಾಡೋದು. ಯಾಕೆ ಅದು ನೋಡಿ, ಎಕ್ಸಲೆಂಟ್ ಅಟ್ ದ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸಿಂಗ್ ಇವೆಂಟ್ ಇನ್ಕ್ಲೂಡಿಂಗ್ 2036. ಯಾಕೆ ಇದನ್ನ ಹೈಲೈಟ್ ಮಾಡಿ ಹೇಳ್ತಾ ಇದ್ದಾರೆ ಅಂತಂದ್ರೆ, ಒಲಿಂಪಿಕ್ಸ್ 2036 ಒಲಿಂಪಿಕ್ ನಲ್ಲಿ ಇಂಡಿಯಾ ಕೂಡ ಹೋಸ್ಟ್ ಮಾಡಕ್ಕೆ ಅವಕಾಶ ಕೊಡಿ ಅಂತ ನಾವು ರೀಸೆಂಟ್ ಆಗಿ ಬಿಡ್ ಮಾಡಿದ್ವಿ. ಎಸ್ಪೆಷಲಿ ಯಾವುದು ಅಹಮದಾಬಾದ್ ಸ್ಟೇಡಿಯಂಗೆ, ಅಲ್ಲಿಗೆ ನಾವು ಅವಕಾಶ ಕೊಡಿ ಅಂತೇಳಿ ಬಿಡ್ ಮಾಡಿದ್ವಿ. ಸೊ ಹಾಗಾಗಿ ಇದು ಕೂಡ ನ್ಯೂಸ್ ಅಲ್ಲಿದೆ.
ನೆನ್ಪಿಟ್ಕೊಳ್ಳಿ. ಸೊ ಏನು ಈ ಪಿಲ್ಲರ್ಸ್, ಈ ನ್ಯಾಷನಲ್ ಸ್ಪೋರ್ಟ್ಸ್ ಪಾಲಿಸಿ ಬಂದಿದೆಯಲ್ಲ, ಏನಿದು ಪಿಲ್ಲರ್ಸ್, ಇದು 5 ಪಿಲ್ಲರ್ಸ್ ಇದೆ. ಏನಿದ್ರ ಉದ್ದೇಶಗಳು ಅಂತ ನೋಡಿದಾಗ, ಮೊದಲು ಗ್ಲೋಬಲ್ ಸ್ಟೇಜ್ಗೆ ರೆಡಿ ಮಾಡುವಂಥದ್ದು ಯಾರನ್ನ, ನಮ್ಮಲ್ಲಿರುವಂತಹ ಯೂತ್ಸ್ನ, ಅವರಿಗೆ ಪ್ರಾಪರ್ ಟ್ರೈನಿಂಗ್ ಕೊಡುವಂಥದ್ದು, ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಪ್ರೊವೈಡ್ ಮಾಡುವಂಥದ್ದು, ಈ ರೀತಿಯಾಗಿ. ಅದಾದ್ಮೇಲೆ ಎಕನಾಮಿಕ್ ಡೆವಲಪ್ಮೆಂಟ್ ಕೂಡ ಮಾಡ್ಬೋದು. ಹಿಂಗೆ ಟೂರಿಸಂ, ಈಗ ಆಲ್ರೆಡಿ ಹೇಳಿದ್ವಿ, ಹೊರಗಡೆಯಿಂದ ಬಿಡ್ ಮಾಡುವಂಥದ್ದು ಅಥವಾ ಬೇರೆ ಇವೆಂಟ್ಗಳನ್ನ ನಾವು ನಡೆಸುವಂಥದ್ದು, ಇದಕ್ಕಾಗಬಹುದು. ಆಮೇಲೆ ಇಕ್ವಿಪ್ಮೆಂಟ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಎಕ್ಸ್ಪೋರ್ಟ್ ಮಾಡುವಂಥದ್ದು ಆಗ್ಬೋದು, ಇದಕ್ಕಾದ್ರೂ ಆಗ್ಬೋದು. ಅದಾದ್ಮೇಲೆ ಸೋಷಿಯಲ್ ಡೆವಲಪ್ಮೆಂಟ್ ಕೂಡ ಸಾಧ್ಯ ಆಗುತ್ತೆ. ಹೆಂಗೆ, ಇನ್ಕ್ಲೂಸಿವ್ ಡೆವಲಪ್ಮೆಂಟ್, ಮತ್ತೆ ರಿವೈವಲ್ ಆಫ್ ಟ್ರೆಡಿಷನಲ್ ಗೇಮ್ಸ್, ಫಾರ್ ಎಕ್ಸಾಂಪಲ್ ಮಲ್ಲಗಂಬ, ತಾಂಗ್ಟ, ಇಂಥದ್ನೆಲ್ಲ ಏನ್ ಮಾಡ್ತೀವಿ ಅಂತಂದ್ರೆ ರಿವೈವಲ್ ಮಾಡಿ ಅದಕ್ಕೊಂದು, ಈ ಕಬಡ್ಡಿನೂ ಆಗ್ಬೋದು, ಪ್ರೋ ಕಬಡ್ಡಿ, ಇದಕ್ಕೆ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ರೆಕಗ್ನೈಸೇಷನ್ ಕೊಡಿಸುವಂಥದ್ದು ಆಗ್ಬೋದು. ಸೊ ಸೋಷಿಯಲ್ ಡೆವಲಪ್ಮೆಂಟ್ ಕೂಡ ಸಾಧ್ಯ ಆಗುತ್ತೆ. ಸ್ಪೋರ್ಟ್ಸ್ ಆಸ್ ಅ ಪೀಪಲ್ ಮೂವ್ಮೆಂಟ್, ಫಿಟ್ನೆಸ್ಗಾಗಲಿ ಅಥವಾ ಮಾಸ್ ಪಾರ್ಟಿಸಿಪೇಷನ್ ಆಗಲಿ ಎಲ್ಲದಕ್ಕೂ ಹೆಲ್ಪ್ ಆಗೋ ರೀತಿಯಾಗಿ ಪೀಪಲ್ ಮೂವ್ಮೆಂಟ್ ಆಗಿ ಕೂಡ ಕನ್ವರ್ಟ್ ಮಾಡಬೇಕು ಅನ್ನೋದು ಉದ್ದೇಶ ಆಗಿದೆ. ಆಮೇಲೆ ಎಜುಕೇಶನ್ ಅಲ್ಲಿ ಮೇನ್ ಪಾರ್ಟ್ ಆಗಿ ಇದನ್ನ ಮಾಡಬೇಕು ಅಂತ ಹೇಳಿ NEP ಜೊತೆ ಕೂಡ ಇಂಟಿಗ್ರೇಟ್ ಮಾಡ್ತಾ ಇದ್ದಾರೆ. ಈ 5 ಪಿಲ್ಲರ್ಸ್ಗಳು ನ್ಯಾಷನಲ್ ಸ್ಪೋರ್ಟ್ಸ್ ಪಾಲಿಸಿಯ ಪಿಲ್ಲರ್ಸ್ಗಳಾಗಿದೆ. ಸೊ ಒಂದು ಸ್ವಲ್ಪ ನೋಡ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ವಿಲ್ ಗೋ ಟು ದ ನೆಕ್ಸ್ಟ್ ಟಾಪಿಕ್. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಕೋಆಪರೇಷನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅನ್ನೋ ಒಂದು ಇನ್ಸ್ಟಿಟ್ಯೂಷನ್ ಇದೆ. ಇದು ಬಂದು ಮಿನಿಸ್ಟ್ರಿ ಆಫ್ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಕೆಳಗಡೆ ವರ್ಕ್ ಮಾಡುತ್ತೆ. ಇದ್ರ ಮುಖ್ಯ ಕೆಲಸ ಏನಂತಂದ್ರೆ, ಯಾವ್ದಾದ್ರು ಒಂದು ವುಮೆನ್ ರಿಲೇಟೆಡ್ ಸ್ಕೀಮ್ಸ್ಗಳನ್ನ, ಪಾಲಿಸಿಗಳನ್ನ ಫ್ರೇಮ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರಿಗೆ ಸಜೆಷನ್ ಕೊಡುವಂಥದ್ದು ಅಥವಾ ಟ್ರೈನಿಂಗ್ ಕೊಡುವಂಥದ್ದು, ಇನ್ಪುಟ್ಸ್ನ ಕೊಡುವಂಥದ್ದು, ಈ ಕೆಲಸ ಮಾಡ್ತಾ ಇರುತ್ತೆ. ಇದು ಯಾಕೆ ಸುದ್ದಿನಲ್ಲಿದೆ ಅಂತಂದ್ರೆ, ರೀಸೆಂಟ್ ಆಗಿ ಇದನ್ನ ರೀನೇಮ್ ಮಾಡಿದ್ದಾರೆ. ಸಾವಿತ್ರಿಬಾಯಿ ಫುಲೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅಂತೇಳಿ ಈ ಇನ್ಸ್ಟಿಟ್ಯೂಷನ್ ನ ರೀನೇಮ್ ಮಾಡಿದ್ದಾರೆ. ಸೊ ಹಾಗಾಗಿ ಇದು ಸುದ್ದಿನಲ್ಲಿದೆ. ಈ ಹಿನ್ನೆಲೆಯಲ್ಲಿ ಸ್ವಲ್ಪ ಸಾವಿತ್ರಿಬಾಯಿ ಫುಲೆ ಅವ್ರ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಇವರು ಹೆಂಗೆ ರೆಕಗ್ನೈಸ್ ಆಗಿದ್ದಾರೆ ಅಂದ್ರೆ, ಫಸ್ಟ್ ಫಿಮೇಲ್ ಟೀಚರ್ ಆಫ್ ಇಂಡಿಯಾ ಅಂತಾನೆ ರೆಕಗ್ನೈಸ್ ಮಾಡಿರುವಂತವ್ರು. ಶಿ ದ ವುಮೆನ್ ಹೂ ಫಾಟ್ ಫಾರ್ ವುಮೆನ್ ಎಜುಕೇಶನ್ ಅಂಡ್ ಸೋಷಿಯಲ್ ರೈಟ್ಸ್. ಓಕೆ, ಇವರು ಬಂದು ಜ್ಯೋತಿರಾವ್ ಫುಲೆ ಅವರ ವೈಫ್ ಆಗಿರ್ತಾರೆ. ಇವರು ಶಿ ಇಸ್ ಫ್ರಮ್ ಮಹಾರಾಷ್ಟ್ರ, ಎಸ್ಪೆಷಲಿ ಇನ್ನೂ ಸ್ಪೆಸಿಫಿಕಲಿ ಹೇಳ್ಬೇಕು ಅಂತಂದ್ರೆ ಪುಣೆ ಅಂತ ಹೇಳ್ಬೋದು. ಇವರು 1848 ಅಲ್ಲಿ ಫಸ್ಟ್ ಸ್ಕೂಲ್ ಫಾರ್ ಫಿಮೇಲ್ ಇಂಡಿಯಾ, ಫಸ್ಟ್ ಸ್ಕೂಲು ಯಾರಿಗೆ, ಫಿಮೇಲ್ಗೆ ಅಂತಾನೆ ಶುರು ಮಾಡಿರುವಂತವ್ರು. ಅದಲ್ಲದೆ ಬಾಲ ಹತ್ಯಾ ಪ್ರತಿಬಂಧ ಗೃಹ ಅಂತಾನು ಶುರು ಮಾಡಿದ್ದಾರೆ, ವಿಡಿಯೋಗಳಿಗೆ ಅಂತ ಹೇಳ್ಬಿಟ್ಟು. ಮತ್ತೆ ಮಹಿಳಾ ಸೇವಾ ಮಂಡಳಿನ ಕೂಡ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ. ಸೊ ಇದೆಲ್ಲಾನು ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಯಾವ್ದಾದ್ರು ಒಂದು ಬಿಲ್ಗಳು ನ್ಯೂಸ್ ಅಲ್ಲಿ ಇದ್ದು ಅಂತಂದ್ರೆ, ಅದು ತುಂಬಾ ಇಂಪ್ಯಾಕ್ಟ್ಫುಲ್ ಆಗಿ ನ್ಯೂಸ್ ಅಲ್ಲಿ ಇದ್ದು ಅಂತಂದ್ರೆ UPSC ನಲ್ಲಿ ನೇರವಾಗಿ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಡೇಟಾ ಪ್ರೊಟೆಕ್ಷನ್ ಬಿಲ್. ಸೊ ಈ ತರದ ನೇರವಾಗಿ ಕೇಳ್ತಾರೆ. ಸೊ ಅದೇ ರೀತಿಯಾಗಿ ಒಂದು ಬಿಲ್ಲು ನ್ಯೂಸ್ ಅಲ್ಲಿ ಇತ್ತು, ಬಿಗ್ ಬ್ಯೂಟಿಫುಲ್ ಬಿಲ್ ಅಂತ ಹೇಳಿ. ಇದು ಆಕ್ಚುಲಿ ತುಂಬಾ ಅಪೋಸಿಷನ್ ಫೇಸ್ ಮಾಡಿ US ಅಲ್ಲಿ ಈಗ ಅದು ಬಂದಿದೆ. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಇದು ಬಿಲ್ಲು ಯಾವ ಒಂದು ನ್ಯಾಷನಲ್ಗೆ ಅಥವಾ ಯಾವ ಒಂದು ಕಂಟ್ರಿ ಸಂಬಂಧಪಟ್ಟಿದ್ದು ಅಂತ ಕೇಳ್ತಾರೆ. ಯಾವ ಒಂದು ಕಂಟ್ರಿ ಸಂಬಂಧಪಟ್ಟಿದ್ದು ಅಂತ ಕೇಳ್ತಾರೆ. ನೀವು USA ಅಂತ ನೆನ್ಪಿಟ್ಕೊಂಡ್ರೆ ಸಾಕು, ಇದರಿಂದ ಡಿಪ್ ಆಗಿ ಏನು ಕೇಳಲ್ಲ. US ಬಂದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಬಂದು ಫೆಡರಲ್ ಸ್ಟೇಟ್ ಆಗುತ್ತೆ. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಇವರು ಫೆಡರಲ್ ಸ್ಟೇಟ್ ಕೊಡ್ತಿದ್ದಂತ ಒಂದು ಸ್ಪೆಂಡಿಂಗ್ಸ್ ನ ಕಟ್ ಮಾಡಿ, ಕಟ್ ಮಾಡಿ ಅಥವಾ ರಿಡ್ಯೂಸ್ ಮಾಡಿ ಅದನ್ನ ಡಿಫೆನ್ಸ್ ತರಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಡಿಫೆನ್ಸ್ ತರಬೇಕು ಅಂತೇಳಿ. ಹಾಗಾಗಿ ಫೆಡರಲ್ ಸ್ಟೇಟ್ಗಳು ಸ್ವಲ್ಪ ಅಪೋಸಿಷನ್ ಮಾಡಿದ್ರು. ಅದಾದ್ಮೇಲೆ ಕೆಲವೊಂದು ವೆಲ್ತಿ ಯಾವ್ಯಾವ ಇರ್ತವೆ ಅದು ಟ್ಯಾಕ್ಸ್ ರೇಟ್ ಸ್ಲ್ಯಾಬ್ಗಳನ್ನ ಚೇಂಜ್ ಮಾಡಿ, ಯಾವ್ದು ವೆಲ್ತಿ ಇರುತ್ತಲ್ಲ, ಒಂದು ಇನ್ಸ್ಟಿಟ್ಯೂಷನ್ ಆಗ್ಬೋದು, ವ್ಯಕ್ತಿ ಆಗ್ಬೋದು, ಅವ್ರುಗಳು ಸ್ವಲ್ಪ ಟ್ಯಾಕ್ಸ್ ಸ್ಲ್ಯಾಬ್ಸ್ನ ಜಾಸ್ತಿ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಅಪೋಸಿಷನ್ ಬಂತು. ವಾಟ್ ಎವರ್ ಇಟ್ ಈಸ್, ಬಟ್ ಈ ಬಿಲ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳ್ತಾರೆ, US ಅಂತ ನೆನ್ಪಿಟ್ಕೊಂಡ್ರೆ ಸಾಕು. ವಿಲ್ ಗೋ ಟು ದ ನೆಕ್ಸ್ಟ್ ಟಾಪಿಕ್. ರೀಸೆಂಟ್ ಆಗಿ ಯೂನಿಯನ್ ಕ್ಯಾಬಿನೆಟ್ ಎಂಪ್ಲಾಯ್ಮೆಂಟ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್, ಇದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲಿ ಜಾಬ್ಗಳನ್ನ ಕ್ರಿಯೇಟ್ ಮಾಡೋಕ್ಕೆ ಅಂತ ತಂದಿರುವಂತ ಸ್ಕೀಮ್, ಎಂಪ್ಲಾಯ್ಮೆಂಟ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಅಂತೇಳಿ ಇದಕ್ಕೆ ಅಪ್ರೂವ್ ಕೊಟ್ಟಿದೆ. ಏನಿದ್ರ ಉದ್ದೇಶ ಅಂತಂದ್ರೆ, ಸುಮಾರು 2 ವರ್ಷದಲ್ಲಿ, ಅಂದ್ರೆ 2025 ಹಿಡಿದು 2027, ಈ 2 ವರ್ಷದಲ್ಲಿ ಸುಮಾರು 3.5 ಕೋಟಿ ಅಷ್ಟು ಹೊಸ ಜಾಬ್ಗಳನ್ನ ಕ್ರಿಯೇಟ್ ಮಾಡಬೇಕು ಅನ್ನೋದು ಇದು ಉದ್ದೇಶ ಆಗಿದೆ. ಹೆಂಗ್ ಕ್ರಿಯೇಟ್ ಮಾಡ್ತಾರೆ ಅಂತಂದ್ರೆ, ಎಂಪ್ಲಾಯರ್ಗೆ ಇನ್ಸೆಂಟಿವ್ ಕೊಡುವಂಥದ್ದು. ನೋಡಿ, ಹೆಸರು ಹೇಳ್ತಾರೆ ಇನ್ಸೆಂಟಿವ್ ಅಂತೇಳಿ. ಎಂಪ್ಲಾಯರ್ಗೆ ಇನ್ಸೆಂಟಿವ್ ಕೊಡುವಂಥದ್ದು. ಇಫ್ ಇನ್ ಕೇಸ್ ಏನಾದ್ರು ಫ್ರೆಷರ್ಸ್ನ ಹೈರ್ ಮಾಡ್ಕೋತೀವಿ ಅಂತಂದ್ರೆ, ಅಥವಾ ಅವ್ರಿಗೆ ಜಾಬ್ ಕ್ರಿಯೇಟ್ ಮಾಡ್ತೀವಿ ಅಂದ್ರೆ, ಟ್ರೈನಿಂಗ್ ಕೊಡ್ತೀವಿ ಅಂತಂದ್ರೆ, ಇವ್ರಿಗೆ ಸ್ವಲ್ಪ ಇನ್ಸೆಂಟಿವ್ ಕೊಡ್ತಾರೆ. ಅದಕ್ಕೆ ಅಂತಾನೆ EPF ಸ್ವಲ್ಪ ದುಡ್ಡು ಕೊಟ್ಟಿದೆ. ಇಲ್ಲಿ ಏನಂದ್ರೆ, ಸ್ವಲ್ಪ ಸ್ಪೆಷಲಿ ಯಾರು ಫೋಕಸ್ ಮಾಡ್ತಾರೆ ಅಂತಂದ್ರೆ, ಫಸ್ಟ್ ಟೈಮ್ ಯಾರು EPF ಜೊತೆ ರಿಜಿಸ್ಟರ್ ಆಗ್ತಾರಲ್ಲ, ಅವ್ರಿಗೊಂಚೂರು ಸ್ಪೆಷಲ್ ಪ್ರಿಫರೆನ್ಸ್ ಕೊಡ್ತಾರೆ. ಸೊ ಇದು ಯಾವ ಮಿನಿಸ್ಟ್ರಿ ಅಂತ ಕೇಳೋ ಚಾನ್ಸ್ ಇರುತ್ತೆ. ಸೊ ಮಿನಿಸ್ಟ್ರಿ ಆಫ್ ಲೇಬರ್ ನೆನ್ಪಿಟ್ಕೊಳ್ಳಿ, ಮಿನಿಸ್ಟ್ರಿ ಆಫ್ ಲೇಬರ್. ಸೊ ಈ ಮಿನಿಸ್ಟ್ರಿ ಕಡೆ ಬರುತ್ತೆ. ಇದ್ರ ಉದ್ದೇಶ ಏನಂತಂದ್ರೆ, 3.5 ಕೋಟಿ ಜಾಬ್ನ ಕ್ರಿಯೇಟ್ ಮಾಡೋದು 2 ವರ್ಷದಲ್ಲಿ. ಸೊ ಇನ್ಸೆಂಟಿವೈಸ್ ಮಾಡಿ, ಎಂಪ್ಲಾಯರ್ಗೆ ಇನ್ಸೆಂಟಿವೈಸ್ ಮಾಡಿ ರಿಕ್ರೂಟ್ಮೆಂಟ್ ಟ್ರೈನಿಂಗ್ಗೆ ಜಾಸ್ತಿ ಮಾಡುವಂಥದ್ದು. ಮೇಜರ್ ಫೋಕಸ್ ಬಂದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್. ವಿಲ್ ಗೋ ಟು ದ ನೆಕ್ಸ್ಟ್. ನಾವು ಲಾಸ್ಟ್ ವೀಕ್ ಡಿಸ್ಕಸ್ ಮಾಡಿದ್ವಿ, ಈಗ ಪ್ರೆಸಿಡೆಂಟ್ ಆಗಲಿ, ನಮ್ಮ ಪ್ರಧಾನಮಂತ್ರಿಗಳಿಗಾಗಲಿ ಯಾವುದಾದ್ರೂ ಹೈಯೆಸ್ಟ್ ಸಿವಿಲಿಯನ್ ಆರ್ಡರ್ ಅಂತೇಳಿ ಯಾವ್ದಾನ ಕಂಟ್ರಿ ಕೊಟ್ಟರು ಅಂತಂದ್ರೆ, ಅಂತ ನ್ಯೂಸ್ಗಳು ಯಾವ್ದಾನ ಬಂತು ಅಂತಂದ್ರೆ ಎಕ್ಸಾಮ್ ದೃಷ್ಟಿಯಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಅದೇ ರೀತಿಯಲ್ಲಿ ಈಗೇನಾಗಿದೆ ಅಂತಂದ್ರೆ, ಗಾನಾ ಆಫೀಸ್ ಆಫ್ ದ ಆರ್ಡರ್ ಆಫ್ ದ ಸ್ಟಾರ್ ಆಫ್ ಗಾನಾ ಅನ್ನೋ ಒಂದು ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ನ ಪ್ರಧಾನಮಂತ್ರಿ ಮೋದಿ ಅವರಿಗೆ ಕೊಟ್ಟಿದೆ.
ಸೊ ಹಾಗಾಗಿ ಇದು ನ್ಯೂಸ್ ಅಲ್ಲಿ ಇದೆ. ಏನಕ್ಕೆ ಅಂತಂದ್ರೆ ಅವರ ಗ್ಲೋಬಲ್ ಲೀಡರ್ಶಿಪ್ ಕ್ವಾಲಿಟಿನ ಮೆಚ್ಚಿ ಇದನ್ನ ಅವ್ರು ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ಸ್ವಲ್ಪ ಗಾನಾ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಗಾನಾ ಬಂದು ಆಫ್ರಿಕನ್ ಕಂಟ್ರಿ, ವೆಸ್ಟರ್ನ್ ಸೈಡ್ ಅಲ್ಲಿ ಬರುವಂತ ಆಫ್ರಿಕನ್ ಕಂಟ್ರಿ. ಇದು ಸೌತ್ ಅಟ್ಲಾಂಟಿಕ್ ಓಷನ್ಗೆ ಬಾರ್ಡರ್ ಆಗಿದೆ. ಓಕೆನಾ. ಇದ್ರ ಸರೌಂಡಿಂಗ್ ಕಂಟ್ರೀಸ್ಗಳು ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ದೃಷ್ಟಿನಲ್ಲಿ. ಕೋಟೆ ಡಿ ಐವೋರ್, ಆಮೇಲೆ ಬುರ್ಕಾನಾ ಫಾನ್ಸೋ, ಟೋಗೋ, ಇವು ಮೂರುಗಳಿಗೂ ಬಾರ್ಡರ್ ಆಗಿದೆ. ಜೊತೆಗೆ ಇಲ್ಲಿ ಸೌತ್ ಅಟ್ಲಾಂಟಿಕ್ ಓಷನ್ಗೆ ಬಾರ್ಡರ್ ಆಗಿದೆ. ಸೊ ಅದಾದ್ಮೇಲೆ ಇಲ್ಲಿ ಒಂದು ಲೇಕ್ ಬರುತ್ತೆ, ವೆರಿ ವೆರಿ ಇಂಪಾರ್ಟೆಂಟ್, ಲೇಕ್ ವೋಲ್ಟಾ ಅಂತ. ಇದು ಮಾರ್ಕ್ ಮಾಡಿ ತೋರಿಸ್ತಾ ಇದೆಯಲ್ಲ, ಇದು ಲೇಕ್ ವೋಲ್ಟಾ ಅಂತ, ಅದನ್ನ ನೆನ್ಪಿಟ್ಕೊಳ್ಳಿ. ಇನ್ನೊಂದು ಮೇನ್ ಫೀಚರ್ ಅಂತಂದ್ರೆ ಇದು ಪ್ರೈಮ್ ಮೆರಿಡಿಯನ್ಗೆ ಹಾದು ಹೋಗುತ್ತೆ. ಇಲ್ಲಿ ಪ್ರೈಮ್ ಮೆರಿಡಿಯನ್ ಬರುತ್ತಲ್ಲ, ಸೊ ಇದು ಪ್ರೈಮ್ ಮೆರಿಡಿಯನ್ ಅಲ್ಲಿ ಹಾದು ಹೋಗುತ್ತೆ ಇದೊಂದು ಸ್ಟೇಟ್, ಸೊ ಇದೊಂದು ಕಂಟ್ರಿ. ಸೊ ಹಂಗಾಗಿ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟು ತಿಳ್ಕೊಂಡ್ರೆ ಸಾಕು ಎಕ್ಸಾಮ್ ದೃಷ್ಟಿನಲ್ಲಿ. ಗಾನಾ ಆಫ್ರಿಕನ್ ಕಂಟ್ರಿ. ವಿಲ್ ಗೋ ಟು ದ ನೆಕ್ಸ್ಟ್ ಟಾಪಿಕ್. ಇಲ್ಲಿ ಸ್ಮೃತಿ ಮಂದನ ಅವರು ಫೀಮೇಲ್ ಕ್ರಿಕೆಟರ್ ಆಗಿ ಫಸ್ಟ್ ಇಂಡಿಯನ್ ಫೀಮೇಲ್ ಕ್ರಿಕೆಟರ್ ಆಗಿ, ಅಂದ್ರೆ ಎಲ್ಲಾ ಒಂದು ವುಮೆನ್ ಕ್ರಿಕೆಟರ್ ಫಾರ್ಮೆಟ್ ಅಲ್ಲೂ ಸೆಂಚುರಿ ಮಾಡಿದಂತ ಮೊದಲಿಗರಾಗಿದ್ದಾರೆ ಎಲ್ಲ ಫಾರ್ಮೆಟ್ ಅಲ್ಲಿ. ರೀಸೆಂಟ್ ಆಗಿ ಏನಾಯ್ತು ಅಂತಂದ್ರೆ ಇಂಗ್ಲೆಂಡ್ ವಿರುದ್ಧ T20 ನಲ್ಲಿ ಫಸ್ಟ್ ಅವರು T20 ಸೆಂಚುರಿ ಹೊಡೆದಿದ್ದಾರೆ. ಸೊ ಹಂಗಾಗಿ ಇವಾಗ ಏನಾಗುತ್ತೆ ಅಂತಂದ್ರೆ ODI ಆಗ್ಬೋದು ಅಥವಾ T20 ಕ್ರಿಕೆಟ್ ಆಗ್ಬೋದು, ಟೆಸ್ಟ್ ಫಾರ್ಮೆಟ್ ಆಗ್ಬೋದು, ಎಲ್ಲಾ ಫಾರ್ಮೆಟ್ ಅಲ್ಲೂ ಸೆಂಚುರಿ ಹೊಡೆದಂತ ಮೊದಲ ಮಹಿಳಾ ಕ್ರಿಕೆಟ್ ಆಟಗಾರ್ತಿ ಆಗಿರ್ತಾರೆ. ಸೊ ಹಂಗಾಗಿ ಇಂಪಾರ್ಟೆಂಟ್, ಸ್ಮೃತಿ ಮಂದಾನ ಹೆಸರು ನೆನ್ಪಿಟ್ಕೊಳ್ಳಿ. ವಿಲ್ ಗೋ ಟು ದ ನೆಕ್ಸ್ಟ್ ಟಾಪಿಕ್. ಫಸ್ಟ್ ಎವರ್ ಖೇಲೋ ಇಂಡಿಯಾ ವಾಟರ್ ಸ್ಪೋರ್ಟ್ಸ್ ನ ಶ್ರೀನಗರ್ ಅಲ್ಲಿ ನಡೆಸಬೇಕು ಅಂತ ಈಗ ಡಿಸೈಡ್ ಮಾಡಿದ್ದಾರೆ. ಶ್ರೀನಗರ್ ಅಲ್ಲಿ ಎಸ್ಪೆಷಲಿ ದಾಲ್ ಲೇಕ್ ಅಲ್ಲಿ ನೆನೆಸಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಎಲ್ಲಿ ಏನೊಂದು ಇಂಪಾರ್ಟೆಂಟ್, ದಾಲ್ ಲೇಕ್ ಎಲ್ಲಿ ಬರುತ್ತೆ? ಶ್ರೀನಗರ್, ಜಮ್ಮು ಅಂಡ್ ಕಾಶ್ಮೀರ ಶ್ರೀನಗರ್ ಅಲ್ಲಿ ಬರುತ್ತೆ. ಸೊ ಹಂಗಾಗಿ ದಾಲ್ ಲೇಕ್ ಬಗ್ಗೆ ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಇದನ್ನ ಜೆವಲ್ಸ್ ಇನ್ ದ ಕ್ರೋನ್ ಆಫ್ ಶ್ರೀನಗರ್ ಅಂತಾನು ಕರೀತಾರಂತೆ. ಆಮೇಲೆ ಪಿರ್ ಪಂಜಾಲ್ ರೇಂಜಸ್ ಅಲ್ಲಿ ಬರುತ್ತೆ. ಆಮೇಲೆ ಇದನ್ನ ಶ್ರೀನಗರ್ ಅಲ್ಲಿ ಫಾರ್ಮ್ ಮಾಡುವಂತ ರಿವರ್ ಯಾವುದು ಅಂತ ಕೇಳ್ತಾರೆ, ಜೇಲಂ ರಿವರ್. ನೆನ್ಪಿಟ್ಕೊಳ್ಳಿ, ಜೇಲಂ ರಿವರ್, ಪಾರ್ಟ್ ಆಫ್ ಸಿಂಧು. ಸೊ ವಿಲ್ ಗೋ ಟು ದ ನೆಕ್ಸ್ಟ್ ಟಾಪಿಕ್. ಸ್ಟಾರ್ಟ್ ಆದಂತಹ ನ್ಯಾಷನಲ್ ಸಿಕಲ್ ಸೆಲ್ ಅನಿಮಿಯಾ ಎಲಿಮಿನೇಷನ್ ಪ್ರೋಗ್ರಾಮ್ ಏನಿದೆ, ನ್ಯಾಷನಲ್ ಸಿಕಲ್ ಸೆಲ್ ಅನಿಮಿಯಾ ಎಲಿಮಿನೇಷನ್ ಪ್ರೋಗ್ರಾಮು ಈಗ ಸುದ್ದಿನಲ್ಲಿದೆ. ಏನಂತಂದ್ರೆ ಟ್ರೈಬಲ್ ಏರಿಯಾದಲ್ಲಿ ಸುಮಾರು 6 ಕೋಟಿ ಜನರುಗಳಿಗೆ ಈಗ ಸ್ಕ್ರೀನಿಂಗ್ ಮಾಡಿದ್ದಾರೆ. ಅದರಲ್ಲಿ ಸುಮಾರು 2 ಲಕ್ಷ ಜನ ಈ ಒಂದು ಸಿಕಲ್ ಸೆಲ್ ಅನಿಮಿಯಾದಿಂದ ಬಳಲ್ತಾ ಇದ್ದಾರೆ ಅನ್ನೋದು ಬೆಳಕಿಗೆ ಬಂದಿದೆ. ಸೊ ಎಸ್ಪೆಷಲಿ ಟ್ರೈಬಲ್ ಪೀಪಲ್. ಸೊ ಈಗ ಯಾವುದು ಟ್ರೈಬಲ್ ಡಾಮಿನೇಟ್ ಏರಿಯಾ ಅಂತಂದ್ರೆ ಈ ಒಡಿಶಾ, ಜಾರ್ಖಂಡ್, ಛತ್ತೀಸ್ಗಢ, ಗುಜರಾತ್, ಮಹಾರಾಷ್ಟ್ರ, ಮಧ್ಯಪ್ರದೇಶ ಇಂಥ ಜಾಗಗಳಲ್ಲಿ ಸ್ಕ್ರೀನಿಂಗ್ ಮಾಡಿದಾಗ ಗೊತ್ತಾಗಿದೆ. ಏನಿದು ಸಿಕಲ್ ಸೆಲ್ ಅನಿಮಿಯಾ ಅಂತಂದ್ರೆ, ಯೂಶಲಿ ನಮ್ಮ ಬ್ಲಡ್ ಅಲ್ಲಿ 3 ಕಾಂಪೊನೆಂಟ್ಸ್ ಬರುತ್ತೆ. ಒಂದು ರೆಡ್ ಬ್ಲಡ್ ಕಾರ್ಪಸೆಲ್ಸ್ ಅಂತೇಳಿ, ಆಮೇಲೆ ವೈಟ್ ಬ್ಲಡ್ ಕಾರ್ಪಸೆಲ್ಸ್, ಅದು ಬಿಟ್ರೆ ಪ್ಲೇಟ್ಲೆಟ್ಸ್, ಹೌದಲ್ವಾ? ಸೊ ಇದರಲ್ಲಿ ರೆಡ್ ಬ್ಲಡ್ ಕಾರ್ಪಸೆಲ್ಸ್ ಏನಿದೆಯಲ್ಲ, ಅದು ಆಕ್ಸಿಜನ್ ನ ಕ್ಯಾರಿ ಮಾಡುವಂತಹ ಒಂದು ಕಾಂಪೊನೆಂಟ್, ವೆರಿ ವೆರಿ ಇಂಪಾರ್ಟೆಂಟ್ ಕಾಂಪೊನೆಂಟ್. ಸೊ ಇಲ್ಲೇನಾಗುತ್ತೆ ಅಂತಂದ್ರೆ ಇವು ಯೂಶಲಿ ಈ ಆಕಾರದಲ್ಲಿ ಇರುತ್ತೆ, ದುಂಡಾಗಿರ್ತವೆ, ನಾರ್ಮಲ್ ಆಗಿರುವಂಥವು. ಬಟ್ ಈ ಸಿಕಲ್ ಸೆಲ್ ಅನಿಮಿಯಾಗಿ ಏನಾದರೂ ಒಳಗಾದರೆ ಅಥವಾ ಸಿಕಲ್ ಸೆಲ್ ಅನಿಮಿಯಾ ಆಗಿತ್ತು ಅಂತಂದಾಗ ಈ ಒಂದು ದುಂಡಾಗಿದ್ದಂತಹ RBCಗಳು ಶೇಪ್ ಬಂದು ಕ್ರೆಸೆಂಟ್ ಶೇಪ್ ಆಗುತ್ತೆ ಅಥವಾ ಕುಡುಗೋಲಿನ ಶೇಪ್ ಬಂದ್ಬಿಡುತ್ತೆ. ಸೊ ಅವಾಗ ಏನಾಗುತ್ತೆ, ಈಸಿಯಾಗಿ ಅವು ರಕ್ತನಾಳಗಳಲ್ಲಿ, ಆರ್ಟರಿ ವೈನ್ಸ್ಗಳಲ್ಲಿ ಸುಲಭವಾಗಿ ಹರಿಯಕ್ಕಾಗಿಲ್ಲ ಅಂತ ಏನಂದ್ರೆ ಆರ್ಗನ್ಸ್ಗಳಿಗೆ ನೀಟಾಗಿ ಬ್ಲಡ್ ಸಪ್ಲೈ ಮಾಡೋಕ್ಕಾಗಲ್ಲ. ಸೊ ಅವಾಗ ಆರ್ಗನ್ಗಳು ಡ್ಯಾಮೇಜ್ ಆಗ್ತವೆ ಅಥವಾ ಅನಿಮಿಯಾ ಕಾರಣ ಆಗುತ್ತೆ. ಸೊ ಈ ಥರದಕ್ಕೆಲ್ಲ ಕಾರಣ ಆಗ್ತಾ ಹೋಗುತ್ತೆ. ಏನಕ್ಕೆ ಈ ಥರ ಆಗುತ್ತೆ, ಶೇಪ್ ಹೇಗೆ ಬದಲಾಗುತ್ತೆ ಅಂತಂದ್ರೆ ಅದಕ್ಕೆ ಕಾರಣ ಬಂದು ಮ್ಯೂಟೇಷನ್ ಅಂತ ಕರಿತೀವಿ, ಜೀನಲ್ಲಿ ಆಗುವಂಥ ಚೇಂಜಸ್. ಮತ್ತೆ ಇದು ಇನ್ಹೆರಿಟೆನ್ಸ್ ಆಗಿ ಕೂಡ ಕೆಲವೊಂದು ಕಡೆ ಬರ್ತಾ ಇರುತ್ತೆ, ಇನ್ಹೆರಿಟೆನ್ಸ್ ಕೂಡ ಕಾರಣ ಆಗಿರುತ್ತೆ. ಸೊ ಈ ಥರದೊಂದು ರೋಗದಿಂದ ಬಳಲ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಸಿಕಲ್ ಸೆಲ್ ಅನಿಮಿಯಾ ಬಗ್ಗೆ ತಿಳ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲಿ ಡಚಿಂಗ್ಹ್ಯಾಮ್ ನ್ಯಾಷನಲ್ ಪಾರ್ಕ್ ಅನ್ನೋದು ಸುದ್ದಿನಲ್ಲಿದೆ. ಇದು ಬಂದು ಜಮ್ಮು ಅಂಡ್ ಕಾಶ್ಮೀರಲ್ಲಿ ಇರುವಂತಹ ನ್ಯಾಷನಲ್ ಪಾರ್ಕ್. ಏನು ಸುದ್ದಿನಲ್ಲಿದೆ ಅಂತಂದ್ರೆ, ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಏನು ಒಂದು ಸರ್ವೆ ಮಾಡಿದ್ದಾರೆ, ಅಥವಾ ಇದರ ಅಂಡರ್ ಅಲ್ಲಿ ಬರುವಂತಹ ಒಂದು ಬಾಡಿ ಇದೆ, ವೈಲ್ಡ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅಂತೇಳಿ. ಇವರು ಒಂದು ಸರ್ವೆ ಕಂಡಕ್ಟ್ ಮಾಡಿದ್ದಾರೆ, ಮ್ಯಾನೇಜ್ಮೆಂಟ್ ಎಫೆಕ್ಟಿವ್ನೆಸ್ ಇವ್ಯಾಲ್ಯೂಯೇಷನ್ ಅಂತ ಒಂದು ಸರ್ವೆ ಕಂಡಕ್ಟ್ ಮಾಡಿದ್ದಾರೆ. ಸೊ ಅದರಲ್ಲಿ ಟಾಪ್ ರ್ಯಾಂಕ್ ಇದೆ, ಅಂದ್ರೆ ಮ್ಯಾನೇಜ್ಮೆಂಟ್ ಚೆನ್ನಾಗಿ ನಡೀತದೆ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಇದು ಸುದ್ದಿಲಿದೆ. ಅದರಿಂದಾಗಿ ಒಂದು ಸ್ವಲ್ಪ ಅದ್ರ ಹಿನ್ನೆಲೆ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಇದು ಆಕ್ಚುಲಿ ಏನಕ್ಕೆ ಫೇಮಸ್ ಡಚಿಂಗ್ಹ್ಯಾಮ್ ನ್ಯಾಷನಲ್ ಪಾರ್ಕ್ ಅಂತಂದ್ರೆ, ಇಲ್ಲಿರುವಂತಹ ಹ್ಯಾಂಗ್ಯೂಲ್ ಅಥವಾ ಕಾಶ್ಮೀರಿ ಸ್ಟ್ಯಾಗ್. ಯಾಕೆ ಅದು ಇಂಪಾರ್ಟೆಂಟ್? ಬಿಕಾಸ್ ಇಟ್ ಈಸ್ ಎಂಡಮಿಕ್ ಟು ಕಾಶ್ಮೀರ್. ಇದು ಕಾಶ್ಮೀರಲ್ಲಿ ಬಿಟ್ಟು ಇನ್ನೆಲ್ಲೂ ನೋಡೋಕೆ ಸಿಗೋದಿಲ್ಲ. ಅದಲ್ಲದೆ ಇದು ಕ್ರಿಟಿಕಲಿ ಎಂಡೇಂಜರ್ಡ್ ಅಂಡರ್ ಸೈಟ್ಸ್ ಅಲ್ಲಿ ಇದು ಕ್ರಿಟಿಕಲಿ ಎಂಡೇಂಜರ್ಡ್ ಆಗಿದೆ, ಮತ್ತೆ ಕಾಶ್ಮೀರಿಗೆ ಎಂಡೆಮಿಕ್ ಆಗಿದೆ. ಅಂತ ಸ್ಪೀಶೀಸ್ಗಳು ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ತುಂಬಾ ಇಂಪಾರ್ಟೆಂಟು. ಅದಾದ್ಮೇಲೆ ಇಲ್ಲಿ ಯಾವ ತರ ಕ್ಲೈಮೇಟ್ ನಾವು ನೋಡ್ತೀವಿ ಅಂತಂದ್ರೆ, ಇಲ್ಲಿ ಟ್ರೀಸ್ಗಳು ನೋಡಿ ಗೊತ್ತಾಗುತ್ತೆ, ವಾಲ್ನಟ್, ಓಕು, ಪೈನು, ಪೀಚ್. ಅಂದ್ರೆ ಇಲ್ಲಿ ನೋಡೋಕೆ ಸಿಗುವಂಥದ್ದು ಟೆಂಪರೇಟ್ ಹಿಮಾಲಯನ್ ರೀಜನ್ ಅಲ್ವಾ. ಸೊ ಹಾಗಾಗಿ ಟೆಂಪರೇಟ್ ಕ್ಲೈಮೇಟ್ ನಮ್ಗೆ ಇಲ್ಲಿ ನೋಡೋಕೆ ಸಿಗುತ್ತೆ. ಅದಲ್ಲದೆ ಈಗ ಕ್ಲೌಡೆಡ್ ಲೆಪರ್ಡ್ ಆಗ್ಬೋದು, ಆಮೇಲೆ ಹಿಮಾಲಯನ್ ಗ್ರೇ ಲಂಗೂರ್ ಅಂತದ್ದು, ಮಸ್ ಡೀರು, ಇವುಗಳು ಕೂಡ ಇಲ್ಲಿ ನೋಡೋಕೆ ಸಿಗ್ತವೆ. ಈ ದೃಷ್ಟಿನಲ್ಲಿ ಡಚಿಂಗ್ಹ್ಯಾಮ್ ನ್ಯಾಷನಲ್ ಪಾರ್ಕ್ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ರೆ ಸಾಕು. ಇಲ್ಲೇನಾಗಿದೆ ಅಂತಂದ್ರೆ, ನ್ಯಾಷನಲ್ ಮಿನರಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್
ತನ್ನ ಓವರ್ಸಿ ಬ್ರಾಂಚ್ ಒಂದನ್ನು ಓಪನ್ ಮಾಡಿದೆ. ಎಲ್ಲಿ ಓಪನ್ ಮಾಡಿದೆ ಅಂತಂದ್ರೆ ದುಬೈನಲ್ಲಿ ಓಪನ್ ಮಾಡಿದೆ. ಸೊ ಹಾಗಾಗಿ ಇದು ಸುದ್ದಿನಲ್ಲಿದೆ. ಕೇಳ್ತಾರೆ, ಸಿಂಪಲ್ ಕ್ವಶನ್ ಕೇಳ್ತಾರೆ, ಎಲ್ಲಿ ಓಪನ್ ಮಾಡಿದ್ದಾರೆ ಅಂತೇಳಿ. ದುಬೈನಲ್ಲಿ ಓಪನ್ ಆಗಿದೆ. ಮತ್ತೆ ಇದೇನು ನ್ಯಾಷನಲ್ ಮಿನರಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಇದೊಂದು ಲಾರ್ಜೆಸ್ಟ್ ಐರನ್ ಓರ್ ಎಕ್ಸ್ಪೋರ್ಟರು ಪ್ರೊಡ್ಯೂಸರು. ಲಾರ್ಜೆಸ್ಟ್ ಐರನ್ ಓರ್ ಎಕ್ಸ್ಪೋರ್ಟರು ಪ್ರೊಡ್ಯೂಸರು. ಎಲ್ಲಿ ಯಾವಾಗ ಎಸ್ಟಾಬ್ಲಿಷ್ ಆಯಿತು? 1958ಅಲ್ಲಿ. ಈಗ ಇದು ಮಿನಿಸ್ಟ್ರಿ ಆಫ್ ಸ್ಟೀಲ್ ಕೆಳಗಡೆ ವರ್ಕ್ ಮಾಡ್ತಿದೆ. ಎಲ್ಲಿಂದ ಮೆಜಾರಿಟಿ ಓರ್ಗಳನ್ನ ಎಕ್ಸ್ಟ್ರಾಕ್ಟ್ ಮಾಡುತ್ತೆ ಅಥವಾ ಪ್ರೊಡ್ಯೂಸ್ ಮಾಡುತ್ತೆ ಅಂತಂದರೆ ಯೂಶಲಿ ಬಂದು ಬೈಲಾಡಿಯಾ, ಇದು ಬಂದು ಛತ್ತೀಸ್ಗಢ ಸೈಟು. ಅದಾದಮೇಲೆ ದೋಣಿಮಲೆ ಬಳ್ಳಾರಿನಲ್ಲಿರುವಂಥದ್ದು ಕರ್ನಾಟಕ. ಈ ಎರಡು ಸೈಟ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಮಾಡುತ್ತೆ. ಇದು ಬಂದು ಕಂಪ್ಲೀಟ್ಲಿ ಗೌರ್ಮೆಂಟ್ ಓನ್ಡ್ ಇರುತ್ತೆ, ಪಬ್ಲಿಕ್ ಸೆಕ್ಟರ್ ಯೂನಿಯನ್ ಇರುತ್ತೆ. ಇಷ್ಟು ತಿಳ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲೇನಾಗಿದೆ ಅಂತಂದರೆ ಈಗ ಕರ್ನಾಟಕದ ಪೂರ್ವ ಭಾಗ ಮತ್ತು ಸ್ವಲ್ಪ ದಕ್ಷಿಣ ಭಾಗ ಅಂತ ಹೇಳ್ಬೋದು. ಮಂಡ್ಯ, ತುಮಕೂರು, ಬೆಂಗಳೂರು, ಕೋಲಾರ, ಮೈಸೂರು ಈ ಕಡೆ ಏನಾಗಿದೆ ಅಂತಂದರೆ ತೆಂಗಿನ ತೋಟಗಳು ಹಾಳಾಗ್ತಾ ಇದೆ. ಯಾವುದರಿಂದ ಹಾಳಾಗ್ತಾ ಇದೆ ಅಂತಂದರೆ ಬ್ಲ್ಯಾಕ್ ಹೆಡೆಡ್ ಕ್ಯಾಟರ್ಪಿಲ್ಲರ್ ಅನ್ನೋ ಒಂದು ಹುಳುದಿಂದ. ಇದೇನಾಗ್ತಿದೆ ಅಂತಂದರೆ ಈ ಹುಳುಗಳು ತೆಂಗಿನ ಗರಿಗಳಿದೆಯಲ್ಲ, ತೆಂಗಿನ ಗರಿಗಳ ಒಳಗಡೆ ಸೇರಿಕೊಂಡು ಹುಳುಗಳಾಗಿದ್ದು ಅವು ಚಿಟ್ಟೆಯಾಗಿ ಬದಲಾಗೋವರೆಗೂ, ಅಲ್ಲಿವರೆಗೂ ಲಾರ್ವಾಯಿಂದ ಮಾತಾಗಿ ಕನ್ವರ್ಟ್ ಆಗೋವರೆಗೂ ಅಲ್ಲಿರುವಂತಹ ಗ್ರೀನ್ ಪೋರ್ಷನ್ನ ತಿಂದು ಅದರಲ್ಲಿ ಜೀವಿಸಕ್ಕೆ ಶುರು ಮಾಡಿರುತ್ತೆ. ಸೊ ಇವಾಗೇನಾಗುತ್ತೆ ಅಂತಂದರೆ ಇಲ್ಲಿರುವಂಥ ಗ್ರೀನ್ನ ಇವು ತಿಂತಾ ಇದ್ದಂಗೆ ಈ ಒಂದು ತೆಂಗಿನ ತೋಟಗಳಲ್ಲಿ ಫೋಟೋಸಿಂಥಸಿಸ್ ಆಗುವಂಥ ಒಂದು ಕೇಪಬಿಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಫೋಟೋಸಿಂಥಸಿಸ್ ಏನಾದರೂ ಕಡಿಮೆ ಆಗ್ತಾ ಹೋಯಿತು ಅಂತಂದರೆ ಆಲ್ಮೋಸ್ಟ್ 80% ಕಡಿಮೆ ಆಗುತ್ತಂತೆ. ಕಡಿಮೆ ಆಯಿತು ಅಂತಂದರೆ ಆ ಒಂದು ಸಸ್ಯಗಳಿಗೆ ತನ್ನ ಆಹಾರ ತಾನೇ ಪ್ರೊಡ್ಯೂಸ್ ಮಾಡ್ಕೊಳ್ಳೋಷ್ಟು ಶಕ್ತಿ ಇರಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಅವು ವೀಕ್ ಆಗ್ತವೆ, ಈಲ್ಡು ಆಟೋಮೆಟಿಕ್ಲಿ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಇದು ಸುದ್ದಿನಲ್ಲಿದೆ. ಇದ್ರ ಬಗ್ಗೆ ಸ್ವಲ್ಪ ರಿಪೋರ್ಟ್ ಕೇಳಿದ್ದಾರೆ. ಈಗ CM ಪ್ಯಾನಲ್ ರಿಪೋರ್ಟ್ ಕೇಳಿದ್ದಾರೆ, ಹೆಂಗೆ ಇದನ್ನು ಡಿಸೀಸ್ನ ಕಂಟ್ರೋಲ್ ಮಾಡೋದು ಅಂತೇಳಿ. ಸದ್ಯಕ್ಕೆ ಹಾರ್ಟಿಕಲ್ಚರ್ ಕೆಲವೊಂದು ರೆಕಮೆಂಡೇಶನ್ಸ್ ಕೊಟ್ಟಿದೆ. ಫಾರ್ ಎಕ್ಸಾಂಪಲ್ ನೀಮ್ ಬೇಸ್ಡ್ ಪೆಸ್ಟಿಸೈಡ್ ಯೂಸ್ ಮಾಡಿ, ಆಮೇಲೆ ರೂಟ್ನ ನರಿಶ್ಮೆಂಟ್ ಮಾಡಿ, ಇಂಟಿಗ್ರೇಟೆಡ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಬೇಕಾಗಿದೆ. ಸೊ ಹಾಗಾಗಿ ಸುದ್ದಿನಲ್ಲಿದೆ, ನೆನ್ಪಿಟ್ಕೊಳ್ಳಿ. ಬ್ಲ್ಯಾಕ್ ಹೆಡೆಡ್ ಕ್ಯಾಟರ್ಪಿಲ್ಲರ್ ಎಲ್ಲಿ ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಕೋಕೋನಟ್ ಟ್ರೀಸ್ಗಳಿಗೆ ಸಂಬಂಧಪಟ್ಟಿರುವಂಥದ್ದು. ಯಾವ ಜಾಗಗಳು ಅಂತ ತಿಳ್ಕೊಳ್ಳಿ. ಇಲ್ಲಿ ಗೋ ಟು ದ ನೆಕ್ಸ್ಟ್ ಟಾಪ್. ಇಲ್ಲೇನಾಗಿದೆ ಅಂತಂದರೆ ಬಾನು ಮುಷ್ತಾಕ್ ಇವ್ರನ್ನ 88ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಇದು ಬಳ್ಳಾರಿಯಲ್ಲಿ ನಡೆಯೋದಿದೆ 88ನೇದು. ಸೊ ಅಲ್ಲಿ ಬುಕರ್ ಪ್ರಶಸ್ತಿ ಪಡೆದಂತಹ ಬಾನು ಮುಷ್ತಾಕ್ ಅವ್ರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಓಕೆ, ಮಹಿಳಾ ಅಧ್ಯಕ್ಷರಾಗಿದ್ದನೇ ಮೊದಲನೇ ಸಲ ಮಾಡ್ತಾ ಇದ್ದಾರಾ? ಇಲ್ಲ. ಇದಕ್ಕಿಂತ ಮುಂಚೆ ಪ್ರಪ್ರಥಮವಾಗಿ 1971ನಲ್ಲಿ ಜಯದೇವಿ ತಾಯಿ ಲಿಗಾಡೆ ಅನ್ನೋರನ್ನ ಮಂಡ್ಯದಲ್ಲಿ ನಡೆದಂಥ ಸಮ್ಮೇಳನದಲ್ಲಿ ಮೊದಲು ಮಾಡಿದರು. ಈ 2010ರಲ್ಲಿ ಗದಗಲ್ಲಿ ನಡೆದಂಥ ಒಂದು ಸಮ್ಮೇಳನದಲ್ಲಿ ಗೀತಾ ನಾಗಭೂಷಣ್ ಅವ್ರನ್ನ ಪ್ರೆಸಿಡೆಂಟ್ ಆಗಿ ಮಾಡಿದರು. ಈಗ ಬಳ್ಳಾರಿಯಲ್ಲಿ ನಡೆಯುವಂತಹ ಒಂದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಾಗ ಅಧ್ಯಕ್ಷರಾಗಿ ಬಾನು ಮುಷ್ತಾಕ್ ಅವ್ರನ್ನ ನೇಮಕ ಮಾಡಿದ್ದಾರೆ. ಅದಲ್ಲದೆ ಇನ್ನೂ ಇಬ್ಬರು ಇದ್ದಾರೆ, ನೆನ್ಪಿಟ್ಕೋಬೇಕಾಗತ್ತೆ. ಶಾಂತಾದೇವಿ ಮಲ್ವಾಡ್ 2000 ಇಸ್ವಿನಲ್ಲಿ. ಅದಾದಮೇಲೆ ಕಮಲಾ ಹಂಪಣ್ಣ ಅವರು 2003ರಲ್ಲಿ. ಸೊ ಈಗ ಇವರು 5ನೇವರಾಗಿ ನೇಮಕಗೊಂಡಿದ್ದಾರೆ, 5ನೇವರಾಗಿ. ಸೊ ಇದ್ರ ನಡುವೆ ಸ್ವಲ್ಪ ನಾವು ಇದು ನಡೆಸೋರು ಯಾರು, ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸೋರು ಯಾರು ಅಂತ ಕೇಳಿದಾಗ ನಮ್ಗೆ ಗೊತ್ತು, ಕಸಾಪ, ಕನ್ನಡ ಸಾಹಿತ್ಯ ಪರಿಷತ್ತು. ಇದ್ಯಾವಾಗ ಎಸ್ಟಾಬ್ಲಿಷ್ ಆಯಿತು? 1915ನಲ್ಲಿ ಎಸ್ಟಾಬ್ಲಿಷ್ ಆಯಿತು. ಯಾರ ಪೀರಿಯಡ್ ಅದು? ನಾಲ್ವಡಿ ಕೃಷ್ಣರಾಜ ಒಡೆಯರು. ನೆನ್ಪಿಟ್ಕೋಬೇಕು, ನಾಲ್ವಡಿ ಕೃಷ್ಣರಾಜ ಒಡೆಯರ್. ಇವ್ರ ಟೈಮಲ್ಲಿ ಎಸ್ಟಾಬ್ಲಿಷ್ ಆಗಿತ್ತು. ಇವ್ರ ಟೈಮಲ್ಲಿ ಯಾರು ದಿವಾನರಾಗಿದ್ದು? ಇವ್ರ ಟೈಮಲ್ಲಿ ದಿವಾನರಾಗಿದ್ದವರು ಸರ್ ಎಂ ವಿಶ್ವೇಶ್ವರಯ್ಯನವರು ದಿವಾನರಾಗಿದ್ದರು. ಇವರ ಸಪೋರ್ಟಲ್ಲಿ 1915ನಲ್ಲಿ ಕಸಾಪ ಎಸ್ಟಾಬ್ಲಿಷ್ ಆಯಿತು. ಕಸಾಪ ಎಸ್ಟಾಬ್ಲಿಷ್ ಆದಾಗ HV ನಂಜುಂಡಯ್ಯ ಅವರು, ನೆನ್ಪಿಟ್ಕೊಳ್ಳಿ, HV ನಂಜುಂಡಯ್ಯ ಅವರು ಇದರ ಮೊದಲು ಅಧ್ಯಕ್ಷರಾಗಿದ್ದರು. ಸೊ ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಮಲ್ಲಿ ಯಾವ್ದು ಬೇಕಿದ್ರು ಕ್ವಶನ್ ಆಗ್ಬೋದು. ವಿಲ್ ಗೋ ಟು ದ ನೆಕ್ಸ್ಟ್ ಟಾಪಿಕ್. ಈ ವಾರ ಕರ್ನಾಟಕದ ಆಶಾಕಿರಣ ಸ್ಕೀಮು 2 ವಿಚಾರಕ್ಕೆ ಸುದ್ದಿನಲ್ಲಿತ್ತು. ಮೊದಲನೇದೇನೆಂದರೆ, ಕರ್ನಾಟಕದ ಆಶಾಕಿರಣ ಪ್ರೋಗ್ರಾಮ್ಗೆ ಅಂತಾನೆ ಕೆಲವೊಂದು ಆಶಾಕಿರಣ ವಿಷನ್ ಸೆಂಟರ್ಸ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಎಷ್ಟು? 393 ಆಶಾಕಿರಣ ವಿಷನ್ ಸೆಂಟರ್ಸ್ನ ಅಕ್ರಾಸ್ ದ ಕರ್ನಾಟಕ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಅದಲ್ಲದೆ ಈ ಆಶಾಕಿರಣ ಯೋಜನೆ ಏನಿದೆಯಲ್ಲ, ಇದಕ್ಕೆ WHO ವಿಶ್ವ ಆರೋಗ್ಯ ಸಂಸ್ಥೆ ಏನಾಗಿದೆ, ಪ್ರಶಂಸೆ ಮಾಡಿದೆ, ಇವ್ರನ್ನ ಅಪ್ರಿಷಿಯೇಟ್ ಮಾಡಿದೆ. ಇದನ್ನ ಒನ್ ಆಫ್ ದ ಬೆಸ್ಟ್ ಪ್ರಾಕ್ಟೀಸಸ್ ಅಂತೇಳಿ ಅವರ ಲಿಸ್ಟ್ಗಳಿಗೆ ಸೇರಿಸ್ಕೋತೀವಿ ಅಂತಲೂ ಹೇಳಿದೆ. ಸೊ ಅಂಥದ್ದೇನಿದೆ ಇದ್ರ ಅಂತ ಹೇಳಿ ಸ್ವಲ್ಪ ಈ ಸ್ಕೀಮ್ ಬಗ್ಗೆ ತಿಳ್ಕೊಬೇಕಾಗತ್ತೆ. ಆಶಾಕಿರಣ ಸ್ಕೀಮ್ ಅಂತಂದರೆ ಆಕ್ಚುಲಿ ಕಣ್ಣಿನ ದೃಷ್ಟಿಗೆ ಸಂಬಂಧಪಟ್ಟಿದ್ದು. ಕೆಟರಾಕ್ಟ್ಸ್ ಮತ್ತು ಅನ್ಕರೆಕ್ಟೆಡ್ ರಿಫ್ರಾಕ್ಟಿವ್ ಅಂದರೆ ದೃಷ್ಟಿದೋಷ ಇರುವಂಥದ್ದು ಅಥವಾ ಪೊರೆ ಆಪರೇಷನ್ ಮಾಡಬೇಕು ಅಂತಂದರೆ, ಕಣ್ಣಿನ ಪೊರೆಯನ್ನು ಸರಿಪಡಿಸಬೇಕು ಅಂತಂದರೆ ಅದಕ್ಕಿದ್ದಂಥ ಒಂದು ಪ್ರೋಗ್ರಾಮ್ ಇದು. ಇಲ್ಲೇನು ಮಾಡ್ತಾರೆ ಅಂತಂದರೆ, ನೋಡಿ, ಇದು ಹೇಳುತ್ತೆ ಆಶಾಕಿರಣದಲ್ಲೇ ಟ್ಯಾಗ್ಲೈನ್ ಹೇಳುತ್ತೆ ಅಂತ ಇದ್ರದ್ದು, ಐ ಕೇರ್ ಅಟ್ ಯುವರ್ ಡೋರ್ ಸ್ಟೆಪ್.
ಮನೆ ಬಾಗಿಲಿಗೆ ಕಣ್ಣಿನ ತಪಾಸಣೆ ಮತ್ತು ಆರೋಗ್ಯ ಸೌಲಭ್ಯ. ಹಾಗೆ ಮನೆ ಬಾಗಿಲಿಗೆ ಬರೋ ಯಾರು? ಆಶಾ ವರ್ಕರ್ಸ್ ಬಂದು ಡೋರ್ ಟು ಡೋರ್ ಸ್ಕ್ರೀನಿಂಗ್ ಮಾಡ್ತಾರೆ. ಇಫ್ ಇನ್ ಕೇಸ್ ಏನಾದರೂ ಎಕ್ಸ್ಟ್ರಾ ಕೇರ್ ಬೇಕಿತ್ತು ಅಥವಾ ಟ್ರೀಟ್ಮೆಂಟ್ ಬೇಕಿತ್ತು ಅಂತಂದಾಗ ಪ್ರೈಮರಿ ಹೆಲ್ತ್ ಕೇರ್ಗೆ ರೆಫರ್ ಮಾಡ್ತಾರೆ. ಸೆಕೆಂಡ್ರಿ ಸ್ಕ್ರೀನಿಂಗ್ ಬೇಕು ಇದಕ್ಕೆ ಅಂತೇಳಿ, ಆಪ್ರೇಷನ್ ಆಗಬೇಕು ಅನ್ನೋ ಆ ಥರದ್ದು ಏನೋ ನೀಡಿತ್ತು ಅಂತಂದರೆ ಓಕೆ, ಎಲ್ಲ ಆಯಿತು. ಮತ್ತು ಸ್ಪೆಕ್ಟಿಕಲ್ಸು ಅದನ್ನು ಫ್ರೀಯಾಗಿ ಕೊಡ್ತಾರೆ. ಇದು ಇಷ್ಟೆಲ್ಲ ನಡೀತಿರೋ ಪ್ರೋಗ್ರಾಮ್ನ ಯಾರಪ್ಪ ನಡೆಸ್ತಾರೆ ಅಂತಂದರೆ ಡಿಪಾರ್ಟ್ಮೆಂಟ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ನಡೆಸುತ್ತೆ. ಅಂಡರ್ ದ ಪ್ರೋಗ್ರಾಮ್. ಯಾವ ಪ್ರೋಗ್ರಾಮ್ ಇದು? ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಕಂಟ್ರೋಲ್ ಆಫ್ ಬ್ಲೈಂಡ್ನೆಸ್ ಅಂತೇಳಿ. ಈ ಒಂದು ಪ್ರೋಗ್ರಾಮ್ ಕೆಳಗಡೆ ತಂದಿರೋಂಥ ಸ್ಕೀಮ್ಸೇ ಆಶಾ ಕಿರಣ. ಇಲ್ಲಿ ಡೋರ್ ಟು ಡೋರ್ ಸ್ಕ್ರೀನಿಂಗ್ ಆಗುತ್ತೆ. ಅದಾದಮೇಲೆ ಬೇಕು ಅಂತಂದರೆ ಸೆಕೆಂಡ್ರಿ ಟ್ರೀಟ್ಮೆಂಟ್ಗೆ ಪ್ರೈಮರಿ ಹೆಲ್ತ್ ಕೇರ್ಗೆ ರೆಫರ್ ಮಾಡ್ತಾರೆ. ಅಲ್ಲಿ ನೀಡಿತ್ತು ಅಂತಂದರೆ ಸರ್ಜರಿ ಮಾಡ್ತಾರೆ. ಸ್ಪೆಕ್ಟಕಲ್ಸ್ನ ಫ್ರೀಯಾಗೂ ಕೂಡ ಕೊಡ್ತಾರೆ. ಅದಲ್ಲದೆ ಇಲ್ಲಿ ಅವೇರ್ನೆಸ್ ಕೂಡ ಜನರೇಟ್ ಮಾಡ್ತಾರೆ ಈ ಪ್ರೋಗ್ರಾಮಲ್ಲಿ. ಸೊ ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಇಲ್ಲಿ ಸ್ಪೋರ್ಟ್ಸ್ ಸೆಕ್ಷನ್ ಬಂದಾಗ ಕರ್ನಾಟಕದಿಂದ ಬಂದಿರುವಂಥ ಇವರು ಆಯುಷ್ ಶೆಟ್ಟಿ ಅವರು US ಓಪನ್ ಬ್ಯಾಡ್ಮಿಂಟನ್ ಟೈಟಲ್ನ ಗೆದ್ದಿದ್ದಾರೆ. ಯಾಕೆ ಇದು ಇಷ್ಟೊಂದು ವಿಶೇಷ ಅಂತಂದರೆ ಫಸ್ಟ್ ಇಂಡಿಯನ್ ಟು ವಿನ್ ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್. ಅಂದರೆ ಈ ಒಂದು US ಓಪನ್ನ ಗೆದ್ದಿರೋದ್ರಲ್ಲಿ ಇವರೇ ಫಸ್ಟ್ ಆಗಿದ್ದಾರೆ. ಕರ್ನಾಟಕದಿಂದ ಬಂದಿರೋ ಅನ್ನೋದು ಇನ್ನೊಂದು ಹೆಮ್ಮೆ. ಸೊ ಹಾಗಾಗಿ ಇದು ತುಂಬ ಸುದ್ದಿನಲ್ಲಿದೆ. ಫಸ್ಟ್ ಸೀನಿಯರ್ ಇಂಟರ್ನ್ಯಾಷನಲ್ ಟೈಟ್ಲ್ ಸಿಕ್ಕಿರುವಂಥದ್ದು. ಸೊ ಇದಕ್ಕೆ ಮುಂಚೆ ಲಕ್ಷಾ ಸೇನ್ ಅನ್ನೋರು ಕೆನಡಾ ಓಪನ್ ವಿನ್ ಆಗಿದ್ರು. ಅದು ಬಿಟ್ಟರೆ ಇವರೇನೆ US ಓಪನ್ನ ಗೆದ್ದಿರುವಂಥವ್ರು. ಸೊ ಹಾಗಾಗಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಆಯುಷ್ ಶೆಟ್ಟಿ ಅಂತ ಹೇಳೋರು ಬ್ಯಾಡ್ಮಿಂಟನ್. ಇದಕ್ಕಿಂತ ಮುಂಚೆ ಯಾವುದಾದ್ರೂ ಇವರು ಅಚೀವ್ ಮಾಡಿದಾರ ಅಂತಂದರೆ ಜೂನಿಯರ್ ಇಂಟರ್ನ್ಯಾಷನಲ್ ಮ್ಯಾಚ್ಗಳನ್ನ ಆಡ್ತಿದ್ರು. ಆ ಟೈಮಲ್ಲಿ ಡೆನ್ಮಾರ್ಕ್ ಚಾಂಪಿಯನ್ಶಿಪ್ ಇವ್ರು ಗೆದ್ದಿದ್ರು. ಅದಾದಮೇಲೆ ರೀಸೆಂಟಾಗಿ 2023ರಲ್ಲಿ ವರ್ಲ್ಡ್ ಜೂನಿಯರ್ ಚಾಂಪಿಯನ್ಶಿಪ್ಪು, ಅದರಲ್ಲಿ ಬ್ರಾನ್ಸ್ ಸಿಕ್ಕಿದ್ರು. ಅದಾದಮೇಲೆ ನಂತರದಲ್ಲಿ ರನ್ನರ್ ಅಪ್ ಆಗಿದ್ರು. ಡಚ್ ಓಪನಲ್ಲಿ 24ರಲ್ಲಿ ರನ್ನರ್ ಅಪ್ ಆಗಿದ್ರು. ಈಗ US ಓಪನಲ್ಲಿ ಸೂಪರ್ 300 ವಿನ್ನರ್ ಆಗಿ ಕೂಡ ಹೊರಹೊಮ್ಮಿದ್ದಾರೆ. ಸೊ ಹಾಗಾಗಿ ಇವ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಟಾಪಿಕ್. ರೀಸೆಂಟಾಗಿ ರಾಮನಗರನ ಬೆಂಗಳೂರು ಸೌತ್ ಅಂತ ರೀನೇಮ್ ಮಾಡಿದ್ದು ನಮಗೆಲ್ಲರಿಗೂ ಗೊತ್ತೇ ಇದೆ. ಸೊ ಅದೇ ರೀತಿ ಇವಾಗ ಬೆಂಗಳೂರು ಗ್ರಾಮಾಂತರ ಏನಿದೆ ಇದನ್ನು ಬೆಂಗಳೂರು ಉತ್ತರ ಜಿಲ್ಲೆ ಅಂತ ಮರುನಾಮಕರಣ ಮಾಡಬೇಕು ಅಥವಾ ರೀನೇಮ್ ಮಾಡಬೇಕು ಅಂತ ಅಪ್ರೂವ್ ಆಗಿದೆ. ಈಗ ಅಪ್ರೂವ್ ಮಾಡಿದ್ದಾರೆ, ಕ್ಯಾಬಿನೆಟ್ಲಿ ಅಪ್ರೂವ್ ಆಗಿದೆ. ನಂದಿ ಬೆಟ್ಟದಲ್ಲಿ ನಡೀತಿತ್ತು ಕ್ಯಾಬಿನೆಟ್ ಮೀಟಿಂಗು ಈ ಸಲ. ಸೊ ಅದರಲ್ಲಿ ಒಪ್ಕೊಂಡಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಬೆಂಗಳೂರು ಗ್ರಾಮಾಂತರದ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಾಗತ್ತೆ. ಬೆಂಗಳೂರು ಗ್ರಾಮಾಂತರದಲ್ಲಿ 4 ತಾಲೂಕುಗಳು ಬರ್ತವೆ. ಯೂಶಲಿ ಹೊಸಕೋಟೆ, ದೇವನಹಳ್ಳಿ, ದೊಡ್ಡಬಳ್ಳಾಪುರ ಮತ್ತು ನೆಲಮಂಗಲ. ಇದೇನಾಗಿತ್ತು ಅಂತಂದರೆ ಫಸ್ಟು 1986ಅಲ್ಲಿ ಬೆಂಗಳೂರನ್ನ ಅಡ್ಮಿನಿಸ್ಟ್ರೇಷನ್ ಪರ್ಪಸ್ಗೆ ಅಂತ ಸ್ಪ್ಲಿಟ್ ಮಾಡ್ಕೊತಾರೆ. ಬೆಂಗಳೂರು ಅರ್ಬನ್, ಬೆಂಗಳೂರು ರೂರಲ್ ಅಂತ. ಆಗ ತುಂಬ ದೊಡ್ಡದಿರುತ್ತೆ ಬೆಂಗಳೂರು ರೂರಲ್. ಅದರಲ್ಲಿ ರಾಮನಗರ ಕೂಡ ಇನ್ಕ್ಲೂಡ್ ಆಗುತ್ತೆ. ಯಾವಾಗ 2007ರಲ್ಲಿ ರಾಮನಗರನ ಅದರಿಂದ ಆಚೆ ತಗೋತಾರೋ ಆಗ ರಾಮನಗರನ ಸಪ್ರೇಟ್ ಡಿಸ್ಟ್ರಿಕ್ಟ್ ಮಾಡ್ತಾರೆ. ಸೊ ಈಗ ರಾಮನಗರನ ಬೆಂಗಳೂರು ಸೌತ್ ಅಂತ ರೀನೇಮ್ ಮಾಡಿದ್ದಾರೆ. ಈಗ ಉಳಿದಂಥ ಭಾಗ ಉತ್ತರ ಏನಿತ್ತು, ನಾರ್ತ್ ಏನಿತ್ತಲ್ಲ ಅದನ್ನು ಬೆಂಗಳೂರು ಗ್ರಾಮಾಂತರ ಏನಿತ್ತಲ್ಲ ಅದನ್ನು ಬೆಂಗಳೂರು ನಾರ್ತ್ ಅಂತೇಳಿ ರೀನೇಮ್ ಮಾಡೋಕ್ಕೆ ಹೊರಟಿದ್ದಾರೆ. ರೀನೇಮ್ ಮಾಡೋದು ಹೆಂಗೆ ರೀನೇಮ್ ಮಾಡ್ತಾರೆ ಅಂತಂದಾಗ ಯೂಶಲಿ ಇದನ್ನು ಒಂದು ಡಿಸ್ಟ್ರಿಕ್ಟ್ನ ರೀನೇಮ್ ಮಾಡಬೇಕು ಅಂತಂದರೆ ಯೂಶಲಿ ಒಂದು ಸಣ್ಣ ಪ್ರೊಸೀಜರ್ ಇದೆ. MLA ಯೂಶಲಿ ರೆಸೊಲ್ಯೂಷನ್ ಪಾಸ್ ಮಾಡಿ ಅಸೆಂಬ್ಲಿನಲ್ಲಿ ಅದರ ಪ್ರಸ್ತಾಪನ ಮುಂದಿಡ್ತಾರೆ. ಆ ಪ್ರಸ್ತಾಪ ಏನಾಗುತ್ತೆ, ಸಿಂಪಲ್ ಮೆಜಾರಿಟಿನಲ್ಲಿ ಪಾಸ್ ಮಾಡ್ತಾರೆ. ಸಿಂಪಲ್ ಮೆಜಾರಿಟಿನಲ್ಲಿ ಪಾಸ್ ಮಾಡಿ ಅಲ್ಲಿ ಒಪ್ಕೊಂಡ್ರು ಅಸೆಂಬ್ಲಿನಲ್ಲಿ. ನೆಕ್ಸ್ಟ್ ಅದು ಹೋಮ್ ಮಿನಿಸ್ಟ್ರಿಗೆ ಹೋಗುತ್ತೆ, ಸೆಂಟ್ರಲ್ ಹೋಮ್ ಮಿನಿಸ್ಟ್ರಿಗೆ. ಸೆಂಟ್ರಲ್ ಹೋಮ್ ಮಿನಿಸ್ಟ್ರಿ ಏನು ಮಾಡುತ್ತೆ, ಅಲ್ಲಿ ಸಂಬಂಧಪಟ್ಟಂಥ ಕೆಲವೊಂದು ಏಜೆನ್ಸಿಗಳು, ಫಾರ್ ಎಕ್ಸಾಂಪಲ್ ರೈಲ್ವೆ, ಇಂಟೆಲಿಜೆನ್ಸ್ ಬ್ಯೂರೋ, ಪೋಸ್ಟು, ಸರ್ವೆ ಆಫ್ ಇಂಡಿಯಾ, ಇವುಗಳಿಗೆಲ್ಲ ಕನ್ಸಲ್ಟ್ ಮಾಡಿ ಈ ವಿಚಾರನ ಮುಟ್ಟಿಸುತ್ತೆ. ಇವ್ರಿಗೆಲ್ಲ ಓಕೆ ಅಂತ ಅಂದ ತಕ್ಷಣ ಮಿನಿಸ್ಟ್ರಿ ಏನು ಮಾಡುತ್ತೆ, ಹೋಮ್ ಮಿನಿಸ್ಟ್ರಿ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ NOC ಸರ್ಟಿಫಿಕೇಟ್ನ ಇಶ್ಯೂ ಮಾಡುತ್ತೆ. NOC ಸರ್ಟಿಫಿಕೇಟ್ ಇಶ್ಯೂ ಆಯಿತು ಅಂದರೆ ಮುಗೀತು, ಅದ್ರದ್ದು ನೇಮ್ ಚೇಂಜ್ ಆದಂಗೆ. ಈಗ ಕ್ಯಾಬಿನೆಟಲ್ಲಿ ಅಪ್ರೂವ್ ಆಗಿದೆ. ನೆಕ್ಸ್ಟು ಮಾನ್ಸೂನ್ ಸೆಷನ್ ಶುರುವಾದಾಗ ಅಲ್ಲಿ ಇದನ್ನು ಪ್ರೊಸೀಜರ್ ಫಾಲೋ ಮಾಡಿ ರೀನೇಮ್ ಮಾಡ್ತಾರೆ. ನೆಕ್ಸ್ಟ್ ಈ ಟಾಪಿಕ್ ಬಂದ್ಬಿಟ್ಟು ಈಗೇನಾಗಿದೆ ಅಂತಂದರೆ ಬ್ರ್ಯಾಂಡ್ ಫಿನಾನ್ಸ್ ಅನ್ನೋದೊಂದು ಕಂಪ್ನಿ ಫುಡ್ ಆ್ಯಂಡ್ ಬಿವರೇಜಸ್ ಏನಿದೆಯಲ್ಲ ಅದಕ್ಕೆ ರ್ಯಾಂಕ್ ಅನೌನ್ಸ್ ಮಾಡಿದೆ. ಕರ್ನಾಟಕದ KMF ಏನಿದೆ, KMF ಬ್ರ್ಯಾಂಡ್ ಏನಿದೆಯಲ್ಲ ನಂದಿನಿಗೆ 38th ಪೊಸಿಷನ್ ಸಿಕ್ಕಿದೆ. ಬಟ್ ಒಂದು ಕಾಂಪಿಟೇಟಿವ್ ಫುಡ್ ಆ್ಯಂಡ್ ಬಿವರೇಜಸ್ ಕ್ಯಾಟಗರಿ ಅಂತ ಬಂದಾಗ KMF ಕಂಪನಿನೇ ಬಂದು 4ನೇ ಸ್ಥಾನದಲ್ಲಿದೆ. ನೆನ್ಪಿಟ್ಕೊಳ್ಳಿ, ಬ್ರ್ಯಾಂಡ್ ಫಿನಾನ್ಸು. ಸೊ ಇವರು ಅನೌನ್ಸ್ ಮಾಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ನಾವು KMF ಬಗ್ಗೆ ತಿಳ್ಕೊಬೇಕಾಗುತ್ತೆ. KMF ಹೆಂಗೆ ಸ್ಟಾರ್ಟ್ ಆಯಿತು ಅಂತಂದರೆ 1955ನಲ್ಲಿ ಫಸ್ಟ್ ಟೈಮು ಕುಡಿಗೆ ಅನ್ನೋ ಒಂದು ಹಳ್ಳಿ ಕೊಡಗು ಡಿಸ್ಟಿಕಲ್ಲಿ ಇರುವಂಥದ್ದು, ಅಲ್ಲಿ ಶುರುವಾಗಿದ್ದು. ಸೊ ಅವಾಗ ಅದು ಇನ್ಫಾರ್ಮಲ್ ಆಗಿತ್ತು.
ಫಾರ್ಮಲ್ ಆಗಿ ಅದು ಎಸ್ಟಾಬ್ಲಿಷ್ ಯಾವಾಗ ಆಗಿದ್ದು ಅಂತಂದ್ರೆ 1974 ಅಲ್ಲಿ. ಅವಾಗ ಅದ್ರ ಹೆಸರು ಬಂದು ಕರ್ನಾಟಕ ಡೈರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಆಗುತ್ತೆ. ನಂತರ 1984 ಅಲ್ಲಿ KMF ಅಥವಾ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅಂತೇಳಿ ರೀನೇಮ್ ಮಾಡ್ತಾರೆ. ಅದು ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತಂದ್ರೆ ಇವತ್ತಿಗೆ ಸೆಕೆಂಡ್ ಲಾರ್ಜೆಸ್ಟ್ ಮಿಲ್ಕ್ ಕೋಆಪರೇಟಿವ್ ಇನ್ ಇಂಡಿಯಾ ಆಗಿದೆ. ಅಮೂಲ್ ಆದ್ಮೇಲೆ, ಗುಜರಾತ್ನ ಅಮೂಲ್ ಆದ್ಮೇಲೆ ಇಟ್ ಈಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಮಿಲ್ಕ್ ಕೋಆಪರೇಟಿವ್ ಇನ್ ಇಂಡಿಯಾ. ಸೊ ಇದ್ರ ಹೆಡ್ ಕ್ವಾರ್ಟರ್ಸ್ ಬಂದು ಬೆಂಗಳೂರಲ್ಲಿದೆ. ಆಮೇಲೆ ಇದು ಮಿನಿಸ್ಟ್ರಿ ಆಫ್ ಕೋಆಪರೇಟಿವ್ ಕೆಳಗಡೆ ಕೆಲಸ ಮಾಡುತ್ತೆ, ಮಿನಿಸ್ಟ್ರಿ ಆಫ್ ಕೋಆಪರೇಷನ್ ಕೆಳಗಡೆ ಕೆಲಸ ಮಾಡುತ್ತೆ. ಈಗ ಇದ್ರ ವ್ಯಾಪ್ತಿ ಅಂತೂ ತುಂಬಾ ವ್ಯಾಪ್ತಿಯಾಗಿದ್ದು ತುಂಬಾ ವೈಡನ್ ಆಗ್ತಾ ಬಂದಿದೆ. ಒಂದು ವರ್ಷದಿಂದ ಸುದ್ದಿನಲ್ಲಿ ಇದ್ದೇ ಇರುತ್ತೆ ಇದು. ಈಗ ಫಾರ್ ಎಕ್ಸಾಂಪಲ್ ಸ್ಕಾಟ್ಲ್ಯಾಂಡ್ ಮತ್ತು ಡೆನ್ಮಾರ್ಕ್ಗಳಿಗೆ ಜೆರ್ಸಿ ಸ್ಪಾನ್ಸರ್ ಮಾಡಿದ್ದಾಗ್ಬೋದು. ಆಮೇಲೆ USA ನಲ್ಲಿ ಎಸ್ಟಾಬ್ಲಿಷ್ ಆಗುವಂಥದ್ದು. ಮತ್ತು ಈಗ ರೀಸೆಂಟಾಗಿ ಬೇರೆ ಬೇರೆ ಪ್ರಾಡಕ್ಟ್ಗಳು, ರಾಗಿ ಮಾಲ್ಟ್ ಅಂತದಕ್ಕೆಲ್ಲ ತನ್ನ ವ್ಯಾಪ್ತಿಯನ್ನು ಎಸ್ಟಾಬ್ಲಿಷ್ ಮಾಡಿಸಿದ್ದು. ಸೊ ಹಾಗಾಗಿ ಒಂದಲ್ಲ ಒಂದು ವಿಚಾರಕ್ಕೆ KMF ಸುದ್ದಿನಲ್ಲಿದೆ. ವೆರಿ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೋಬೇಕಾಗುತ್ತೆ. ಇದೊಂದು ಸಣ್ಣ ಸುದ್ದಿ ಬಟ್ ಸೀರಿಯಸ್ ಸುದ್ದಿ. ಇಲ್ಲಿ ಏನಾಗಿದೆ ಅಂತಂದ್ರೆ ಈಸ್ಟರ್ನ್ ಕರ್ನಾಟಕ ರೀಜನ್ ಸುಮಾರು 78% ಅಥವಾ 4ರಲ್ಲಿ 3ರಷ್ಟು ಸ್ಯಾಂಪಲ್ಗಳು ಯುರೇನಿಯಂನ ಜಾಸ್ತಿ ಹೊಂದಿದೆಯಂತೆ. ಅಂದ್ರೆ US ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಅಥಾರಿಟಿ ಏನಿದೆ ಅಲ್ಲ, ಅದು ರೆಫರ್ ಮಾಡೋದಕ್ಕಿಂತ ಸುಮಾರು 75% ಜಾಸ್ತಿ ಯುರೇನಿಯಂ ಕಂಟೆಂಟ್ ಇದೆಯಂತೆ. ಸೊ ಹಾಗಾಗಿ ಅನ್ಸೇಫ್ ಅಂತ ಹೇಳ್ತಾ ಇದ್ದಾರೆ. ಇಫ್ ಇನ್ ಕೇಸ್ ಇದ್ರೆ ಏನಾಗುತ್ತೆ, ಕಿಡ್ನಿ, ಬೋನ್ಸು, ಲಿವರ್ಸು ಇವೆಲ್ಲದಕ್ಕೂ ತೊಂದರೆ ಆಗುತ್ತೆ ಅಂತ ಹೇಳ್ತಾ ಇದೆ ರಿಪೋರ್ಟು. ಸೊ ಸ್ವಲ್ಪ ಇದು ನಂಬರ್ಸ್ ನೆನ್ಪಿಟ್ಕೊಳ್ಳಿ. ಬೇರೆ ಬೇರೆ ಪೊಲ್ಯೂಟೆಂಟ್ಸ್, ಗ್ರೌಂಡ್ ವಾಟರ್ ಪೊಲ್ಯೂಟೆಂಟ್ಸ್ ಇಂದ ಯಾವ ರೀತಿ ಹೆಲ್ತ್ ಎಫೆಕ್ಟ್ಸ್ ಆಗುತ್ತೆ ಅನ್ನೋದನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳಿ, ನೋಟ್ಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಇನ್ನೊಂದು ವಿಚಾರ ಏನಂತಂದ್ರೆ, ನಮಗೆ ವಾರದಲ್ಲಿ ಸುಮಾರು 40ರಿಂದ 50 ಟಾಪಿಕ್ಸ್ಗಳು ಸಿಗ್ತವೆ, ಸಣ್ಣ ಪುಟ್ಟದೆಲ್ಲ ಸೇರಿ. ಬಟ್ ಅದನ್ನೆಲ್ಲ ನಾವು ವಿಡಿಯೋನಲ್ಲಿ ಡಿಸ್ಕಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಎಲ್ಲ ಟಾಪಿಕ್ಗಳನ್ನು ನಾವು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀವಿ. ಟೆಲಿಗ್ರಾಮ್ ಚಾನಲ್ ಲಿಂಕು ನಿಮಗೆ ಕಮೆಂಟ್ ಸೆಕ್ಷನ್ ಇರುತ್ತೆ, ಅಲ್ಲಿ ಫಾಲೋ ಮಾಡಿ. ಸೊ ದಟ್ ನಿಮಗೆ ಎಲ್ಲ ಟಾಪಿಕ್ಸು ಕವರ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಈಗ ನಾವು ಡಿಸ್ಕಸ್ ಮಾಡಿರೋ ಟಾಪಿಕ್ PDF ಕೂಡ ನಿಮಗೆ ಅದೇ ಟೆಲಿಗ್ರಾಮ್ ಚಾನಲ್ ಅಪ್ಡೇಟ್ ಮಾಡಿರ್ತೀವಿ. ಸೊ ಫಾಲೋ ಮಾಡಿ. ಥ್ಯಾಂಕ್ ಯು.